ಎಂಎನ್ ಮೋರೆರವರ ಒಳ್ಳೆತನ ಗೆಲ್ಲಲೇಬೇಕು. ಉದಯ್ ಲಾಡ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಎಂಎನ್ ಮೋರೆರವರ ನೇತೃತ್ವದ ತಂಡವು ಹಲವಾರು ವರ್ಷಗಳಿಂದ ಉತ್ತಮ ಪ್ರಾಮಾಣಿಕ ಸೇವೆ ಮಾಡುವುದರ ಮೂಲಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ಒಳ್ಳೆತನ ಗೆಲ್ಲಲೇಬೇಕು ಎಂದು ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಮಾಜಿ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಉದಯ್ ಲಾಡ್ ರವರು ಹೇಳಿದರು. ಅವರು ಸಪ್ತಾಪುರ ಮತ್ತು ಸಾಧನಕೇರಿ ಭಾರತಿ ಪಾರ್ಕ್ ಸಭಾಭವನದಲ್ಲಿ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿರಿಯ ಪತ್ರಕರ್ತ ಗಣೇಶ್ ಕದಂ ಮಾತನಾಡಿ, ನಮ್ಮ ಸಮಾಜ ಸುಧಾರಣೆ ಆಗಬೇಕಾದ್ರೆ ತಮ್ಮ ಎಲ್ಲರ ಮತವನ್ನ ಹಾಕಬೇಕು ಎಂದರು. ಮಹಾನಗರ ಪಾಲಿಕೆಯ ಸದಸ್ಯರಾದ ಶಂಕರ್ ಶೆಳ್ಕೆ ಮಾತನಾಡಿ, ನಮ್ಮ ಮರಾಠ ಸಮಾಜದ ಹಿರಿಯರಾದ ಎಂಎನ್ ಮೋರೆರವರ ನೇತೃತ್ವದ ತಂಡದ ನಿರ್ದೇಶಕರಿಗೆ ನಿಮ್ಮ ಅಮೂಲ್ಯವಾದ 15 ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ತರಬೇಕು ಎಂದು ಹೇಳಿದರು. ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಂಎನ್ ಮೋರೆರವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ರಾಜು ಬಿರ್ಜನವರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುನಿಲ್ ಮೋರೆ ಕಾರ್ಯಕ್ರಮವನ್ನ ನಿರೂಪಿಸಿದರು. ಈ ವೇದಿಕೆಯಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರಕಾಶ್ ಖಾಟ್ಗೆ, ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಈಶ್ವರ್ ಪಾಟೀಲ್, ವಿಠಲ್ ಪಾಟೀಲ್, ಲಕ್ಷ್ಮಣ್ ಮಾಂಗಳೆ, ನಂದಾ ಗೋಗ್ರೆ, ಮಾರುತಿ ಜಾಧವ್, ತಾನಾಜಿ ಛಾವಾನ್, ನಾರಾಯಣ್ ಹುಬ್ಬಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೂರಾರು ಮಹಿಳೆಯರು ಮತ್ತು ಪುರುಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎರಡು 2026 ಚುನಾವಣೆ ನಿಮಿತ್ತ ಈ ಸಭೆಯನ್ನು ಸೇರಿದ್ದೇವೆ. ಈ ಒಂದು ಸಭೆಯ ವೇದಿಕೆಯನ್ನು ಅಲಂಕರಿಸಿದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಶ್ರೀಯುತ ಎಂಎನ್ ಮೋರೆ ಅವರೇ, ಹಾಗೂ ಮಹಾನಗರ ಪಾಲಿಕೆ ಸದಸ್ಯರ ಶ್ರೀಯುತ ಶಂಕರ್ ಶೇಳ್ಕೆ ಅವರೇ, ಹಾಗೂ ಅವರು ಅಭ್ಯರ್ಥಿ ಈ ಪಂಗಡ ಅಭ್ಯರ್ಥಿ, ಹಾಗೂ ಇನ್ನೋರ್ವ ಹಿರಿಯಾದ ಸಮಾಜ ಮುಖಂಡರಾದ ಶ್ರೀಯುತ ಚಂದ್ರಕಾಂತ್ ಜಮದಾಳಿ ಅವರೇ, ಹಾಗೂ ಹಿರಿಯ ಪತ್ರಕರ್ತರಾದ ಶ್ರೀಯುತ ಗಣೇಶ್ ಕದಂ ಅವರೇ, ಹಾಗೂ ನಾರಾಯಣ್ ಹುಬ್ಬಳ್ಳಿ ಅವರೇ, ಹಾಗೂ ಮಾಂಗಳೆ ಅವರೇ, ಚವ್ಹಾಣ್ ಅವರೇ, ಶ್ರೀಮತಿ ಗೋಗ್ರೆ ಅವರೇ, ಹಾಗೂ ಮುಂಭಾಗದಲ್ಲಿರುವ ಈ ಭಾಗದ ಹಿರಿಯರೇ, ಗುರುವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಅವ್ರನ್ನು ಕೊಡೋಲ್ಲ ಹೇಳ್ತೀವಿ, ಈಗ ಹೇಳೋ ಮುಂದೆ ಈ ಭಾಗದ ಅಭ್ಯರ್ಥಿಯಾಗಿ ಈಶ್ವರ್ ಪಾಟೀಲ್ ಅವರು ಹಾಗೂ ವಿಠಲ್ ಪಾಟೀಲ್ ಅವರು, ಇಬ್ರು ಪಾಟೀಲ್ರ ಈ ಭಾಗದಾಗ ನಿಂತಾರ. ಸಾಧನಕೇರಿಯಿಂದ ವಿಠಲ್ ಪಾಟೀಲ್ ಅವರು, ಈಶ್ವರ್ ಪಾಟೀಲ್ ಅವರು. ಈಗಾಗಲೇ ಎರಡ್ 2011ರಲ್ಲಿ ಫಸ್ಟ್ ಏನು ಅಧ್ಯಕ್ಷರಾಗಿ ಬಂದ್ರು, ಆ ಟೈಮ್ನಾಗ ಒಂದು ಸಮಾಜಕ್ಕೆ ಬಂದಾಗ ಫಸ್ಟ್ ಟೈಮ್ ಅವ್ರು ಏನು ಪ್ರಣಾಳಿಕೆ ಒಳಗೆ ಹೇಳ್ದಂಗೆ 20 ಲಕ್ಷ ರೂಪಾಯಿನ ನಾನು ಮರಾಠ ಸಮಾಜಕ್ಕೆ ಕೊಡ್ತೀನಿ ಅಂತೇಳಿ, ಆ 20 ಲಕ್ಷ ರೂಪಾಯಿನ ಮೊದಲೇ ಬಾರಿಗೆ ಬಂದಾಗ ನಾವು ಫಸ್ಟ್ ಮೊದಲನೇ ತಿಂಗಳನ್ನ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಭಾರತ್ ಹೈಸ್ಕೂಲ್ ಅಂತ ನೆಲ ಮಾಡಿ ಇತ್ತು, ಅದ್ರ ಮೇಲೆ ಫಸ್ಟ್ ಫ್ಲೋರ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಒಂದು 20 ಲಕ್ಷ ರೂಪಾಯಿ ನಿಯೋಜನೆ ಮಾಡಿದ್ರೆ, ಆ ಮಾಡಿದ ಮುಂತದ ಇವ್ರು ಕಂಪ್ಲೀಟ್ ಆಯ್ತು, ಮತ್ತೊಂದು ಆಡಳಿತ ಬಂತು, ಅದು ಕಂಪ್ಲೀಟ್ ಟೋಟಲ್ ಆಯ್ತು. ಆಮೇಲೆ 2020ರಲ್ಲಿ ಏನ್ ನೀವು ಮೋರೆಯವ್ರದ್ದು ಮತ್ತೆ ಎರಡನೇ ಬಾರಿಗೆ ಒಂದೇನು ಆಯ್ಕೆಯಾಗಿ ಬಂತಲ್ಲ, ಅವಾಗ ಕರೋನಾ ಟೈಮ್ ಇತ್ತು. ಕರೋನಾ ಟೈಮ್ನಾಗ ಅವಾಗ ಗುರ್ತೈತಿಲ್ಲ, ಕರೋನಾ ಟೈಮ್ನಾಗ ಏನಿತ್ತು ಅಂತೇಳಿ ಆ ಆಹಾರನೂ ಯಾವ ಪದಾರ್ಥನೂ ಸಿಗ್ತಾ ಇರ್ಲಿಲ್ಲ, ಯಾಕಂದ್ರೆ ಆ ಟೈಪ್ ಒಂದು ಸಿಚುವೇಶನ್ ಆಗಿತ್ತು. ಆ ಟೈಮ್ನಾಗೆ ಆ ಬಡ ಇದ್ರೊಳಗೆ 1100 ಜನ ಕುಟುಂಬಗಳಿಗೆ, ಬಡ ಮರಾಠ ಕುಟುಂಬಗಳಿಗೆ 1100 ದವಸ ಧಾನ್ಯನ್ನ ವಿತರಣೆ ಮಾಡಿದ್ರು. ಅದರ ಜೊತೆಗೆ ಇವರು 2013ರಲ್ಲಿ ಒಂದು ಪದವಿ ಮಹಾವಿದ್ಯಾಲಯನ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಕಟ್ಟಡ ಇರಲಿಲ್ಲ, ಅಲ್ಲಿ 12,000 ಚದುರ ಅಡಿ ಒಳಗಡೆ ಒಂದು ಕಟ್ಟಡವನ್ನ ನಿರ್ಮಾಣ ಆಯ್ತು. ಅದರ ಜೊತೆಗೆ ಒಂದು ಡಿಜಿಟಲ್ ಗ್ರಂಥಾಲಯ ನಿರ್ಮಾಣ ಆಯ್ತು. ಆಮೇಲೆ ಒಂದು ಶಾಹು ಮಹಾರಾಜ್ ವೇದಿಕೆಯನ್ನು ನಿರ್ಮಾಣ ಆಯ್ತು. ಈಗ ಪುನಃ ಮತ್ತೊಂದ್ಸಲ 2023ರಲ್ಲಿ ಏನು ಒಂದು ಆಯ್ಕೆಗೊಂಡು, ಆ ಟೈಮ್ನಾಗ ಸಮಾಜದಾಗ ಈಗ ಬಂದ್ರೆ ಒಂದು PUC ಇಂಡಿಪೆಂಡೆಂಟ್ PUC ಕಾಲೇಜ್ ಆಗಿದೆ, ಸೈನ್ಸ್ ಕಾಲೇಜ್. ಯಾಕಂತಂದ್ರೆ ಯಾಕೆ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಮೊದಲಲ್ಲಿ ಆರ್ಟ್ಸು ಕಾಮರ್ಸ್ ಇತ್ತು, ಈಗ ಸೈನ್ಸ್ ಸ್ಟಾರ್ಟ್ ಮಾಡಿದ್ವಿ. ಈ ಸೈನ್ಸ್ ಸ್ಟಾರ್ಟ್ ಮಾಡಿದ್ರೆ ಮೊದಲು ಪರ್ಮಿಷನ್ ಒಂದು 25 ಹುಡುಗರು ಕೊಟ್ಟಿದ್ರೆ. ಆಕ್ಚುಲಿ ನಾವು ಮರಾಠ ಹುಡುಗರನ್ನೆಲ್ಲ ಒಂದ್ ಸ್ವಲ್ಪ ಮಾತಾಡಿ, ಯಾಕಂದ್ರೆ ಆರ್ಟ್ಸು ಕಾಮರ್ಸ್ ಹೋಗೋರ್ನೆಲ್ಲ ಕನ್ವರ್ಟ್ ಮಾಡಿ
ಅಲ್ಲಿ 21 ವಿದ್ಯಾರ್ಥಿಗಳನ್ನ ಸೈನ್ಸಿಗೆ ಹಾಕಿದ್ವಿ. ಇವತ್ತು ಮೊದಲೇ ಬಾರಿಗೆ ನಾವು ಏನದು ಒಂದು ಅಡಿಪಾಯ ಹಾಕಿ ಸೈನ್ಸ್ ಸ್ಟಾರ್ಟ್ ಮಾಡಿದ್ವಿ. 11 ಹುಡುಗರು ಪಾಸ್ ಆಗಿ ಅದರಲ್ಲಿ 5 ಹುಡುಗರು 86% ಮೊದಲ ಬಾರಿಗೆ ಮೊದಲನೇ ಬ್ಯಾಚ್ ನಮ್ದು 5 ಹುಡುಗರಲ್ಲಿ ಹೋಯ್ತು. ಇನ್ನು ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ಈಗ ನೀವು ನಮ್ಮಲ್ಲಿ ನಮ್ಮ ಮರಾಠ ಮಂಡಳದೊಳಗೆ ಏನು ಕಾಲೇಜ್ ಶಿವಾಜಿ PUC ಸೈನ್ಸ್ ಕಾಲೇಜ್ ಅಲ್ಲ, ಅದು ಎದಕ್ಕೂ ಕಡಿಮೆ ಇಲ್ಲ. ಈಗ ಹೊರಗಿಂತ ಅಲ್ಲೂ ಅತ್ಯುತ್ತಮವಾದ ಶಿಕ್ಷಣ ದೊರೆಯಾಕತೈತಿ. ಅದಕ್ಕೆ ನೀವು ಈ ಭಾಗದವ್ರು ಇರೋದ್ರಿಂದ ಈಗ ಬರೀ ನೀವು ಇಲ್ಲೆಲ್ಲ ಬೋರ್ಡ್ ನೋಡ್ತಾ ಇದ್ರಿ, ಯಾಕಂದ್ರೆ ನಾವು ಎಲ್ಲರ ಕಡೆ ಅಡ್ಡಾಡೋದ್ರಿಂದ ಆ ಬೋರ್ಡ್ ನೋಡಿ ಹೆಚ್ಚಾಕ್ ಹೋಗ್ಬೇಡ್ರಿ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಕಾಲೇಜ್ ಒಳಗೆ ಹಚ್ಚ್ರಿ, ಅಲ್ಲಿ ಅತ್ಯುತ್ತಮ ರಿಸಲ್ಟ್ ಬಂದೈತಿ. ಯಾಕಂದ್ರೆ ಆಲ್ರೆಡಿ ಪೇಪರ್ನಾಗೂ ಎಲ್ಲ ಕಡೆ ಬಂತದ. ಯಾಕಂದ್ರೆ ಅಲ್ಲಿ ಹಚ್ಕೊಂಡು ನಾವು ಎಷ್ಟು ಇಟ್ಟಿವಿ ಮರಾಠ ವಿದ್ಯಾರ್ಥಿಗಳಿಗೆ ಕೇವಲ 10,000 ರೂಪಾಯಿ ಅವ್ರಿಗೆ ಇಟ್ಟಿದ್ದೇವೆ. ಯಾಕಂದ್ರೆ ಅದು ಲ್ಯಾಬ್ ಗೀಬು ಇರೋದು ಸೈನ್ಸ್ ಖರ್ಚು ಇರೋದ್ರಿಂದ ಅಷ್ಟು ಅಮೌಂಟ್ ಒಳಗೆ ಅದನ್ನ ಕಳಿಸ್ತಾ ಇದ್ದೇವೆ. ಅದನ್ನು ಎಲ್ಲರನ್ನೂ ನಾವು ಮತ್ತೆ ಇಲ್ಲಿ ಯಾರು ನಿಮ್ಮ ಬಡ ಮಕ್ಕಳು ಇದ್ರೆ ಅವ್ರು ತರುವಲ್ಲಿ ನೀವು ಒಟ್ಟು ಪ್ರಯತ್ನ ಮಾಡ್ಬೇಕಂತ ಹೇಳ್ತೇನೆ. ಹೀಗಾಗಿ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತದೆ. ಅದ್ರ ಜೊತೆಗೆ ಈ ವರ್ಷದಿಂದ BSc ತೊಗೊಂಬಂದಿವಿ. ಅಲ್ಲಿ BSc ಕೂಡ ಪ್ರಾರಂಭ ಆಗೈತಿ. ಮೊದಲೇ ಒಳಗಡೆ ಒಂದು 15 ವಿದ್ಯಾರ್ಥಿಗಳು ಆಗ್ಯಾರ. ಯಾಕಂದ್ರೆ ಇನ್ನೂ ಅಡ್ಮಿಷನ್ ಇದದ. ಈಗ ಆಮ್ಯಾಗಡೆ ನಾ ಹೇಳಿದ PUC ಬಿಲ್ಡಿಂಗ್ ಕಟ್ಟಿದ್ರಿಂದ ಲಾಸ್ಟ್ ಟೈಮ್ 21 ಹುಡುಗರನ್ನ ನಾವೇ ಕನ್ವಿನ್ಸ್ ಮಾಡಿ ಅವ್ರನ್ನ ಆ ಸಿಟಿಗೆ ಕರೋ ಪರಿಸ್ಥಿತಿ ಇತ್ತು. ಈ ವರ್ಷ ಏನಾಯ್ತು ಹೇಳ್ರಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಬಂದಿದ್ರನ್ನ 30 ವಿದ್ಯಾರ್ಥಿಗಳು ಅಲ್ಲಿ ಈಗ ಅಡ್ಮಿಷನ್ ಆಗ್ಯಾರ. ಇನ್ನ 10 ದಿವಸ ಟೈಮ್ ಅದ. ಇನ್ನಂದ್ರೆ 50 ಜನ ಮಟನ ಬರುವ ನಿರೀಕ್ಷೆ ಐತಿ. ಅಂದ್ರೆ ಅಲ್ಲಿ ಒಳ್ಳೆ ಒಂದು ಇನ್ಫ್ರಾಸ್ಟ್ರಕ್ಚರು, ಅದೊಂದು ಒಳ್ಳೆ ಶಿಕ್ಷಣ ನಡೆಯತೈತಿ. ಅದಕ್ಕೆ ಅದು ಸದುಪಯೋಗ ತಗೊಳ್ಬೇಕು. ಅದ್ರ ಜೊತೆಗೆ ಯಾಕಂದ್ರೆ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಹಿಂಗೆ ಬಳಸಿವಿ ಅಂತಂದ್ರೆ, ಈಗ ನೀವು ಮರಾಠ ಮಂಡಳ ಒಳಗಡೆ ಹೋದ್ರೆ ನೋಡ್ಬೋದು ಯಾವ ರೀತಿಯಲ್ಲಿ ಮನೆ ಬಿಲ್ಡಿಂಗ್ಸ್ ಅದಾವ, ಏನದಾವ. ಅದನ್ನ ನೋಡಿದ್ರೆ ಒಂಥರ ಈ ಮರಾಠದ ಒಂದು ಹೆಮ್ಮೆ ಅನಿಸ್ತೈತಿ. ಯಾಕಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ MN ಮೋರೆ ಅವರ ಅದಕ್ಕೆ ಮೂಲ ಕಾರಣ ಅವರೇ. ಯಾಕಂದ್ರೆ ಅವರ ಒಂದು ಇಚ್ಛಾಶಕ್ತಿ ಮತ್ತು ಅವ್ರ ಒಂದು ಇದನ್ನ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದಿಂದ ನಾವು ಅವ್ರ ಜೊತೆ ಎಲ್ಲಾರು ಕೂಡ್ಕೊಂಡೆ ಒಂದು ಒಳ್ಳೆ ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ವಿ. ಮುಂದಿನ ದಿವಸ ಒಳಗೆ ಯಾಕಂದ್ರೆ ಅಲ್ಲಿ ಯಾಕಂದ್ರೆ ಮೊದಲಲ್ಲಿ ನಾವು ಈಗ 2020 ಅಲ್ಲಿ ಬಂದಾಗ ಮರಾಠ ವಿದ್ಯಾಪ್ರಸಾರಕ ಮಂಡಳ ಇರುವುದು ಯಾಕಂದ್ರೆ 135 ವರ್ಷವೇ ಇನ್ನು ಮುಂದಿನ ಇಲ್ಲ ಶಿಕ್ಷಣ ಶಕ್ತಿ ಅನ್ನೋ ಒಂದು ರೂಪದಾಗ ಅದನ್ನ ರೆಡಿ ಮಾಡಿದ್ರೆ. ಈಗ ಅದು ವಿದ್ಯಾಪ್ರಸಾರಕ ಮಂಡಳ ಶಿಕ್ಷಣನ ಕೊಡುದು. ಅದು ಆ ವಿಚಾರದೊಳಗೆ ಬಂದಿದ್ದ ಅದಕ್ಕೆ ಇದನ್ನಾಗಿ ಅಧ್ಯಕ್ಷರೇ ಅದೇ ರೀತಿ ಆ ಶಿಕ್ಷಣಕ್ಕಾಗಿನೇ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಟೋಟಲಿಗೆಲ್ಲ ನಮ್ಮಲ್ಲಿ LKG ಹಿಡಿದು ಈ PG ವರೆಗೆ ನಮ್ಮಲ್ಲಿ ಕೋರ್ಸಸ್ ಆಗ್ಯಾವ. ಮೊದಲು ಇಂಗ್ಲೀಷ್ ಮೀಡಿಯಂ ನಮ್ಮಲ್ಲಿ ಪ್ರೈಮರಿ ಇತ್ತು 5ನೇ ತರಗತಿ ಒಳಗೆ, ಅದನ್ನ ಹೈಸ್ಕೂಲ್ ಮಟ್ಟದೊಳಗೆ ತೊಗೊಂಬಂದ್ವಿ. ಹೈಸ್ಕೂಲ್ ಮಟ್ಟದಾಗ ಅಂದ್ರೆ 2020 ಅಂದ್ರೆ ಹಚ್ಚಾಕ್ ಅನ್ಕೊಳ್ಳಿ ನಮ್ಮಲ್ಲಿ ಯಾವ ಹೊಸ ಸ್ಕೂಲ್ ಅಂದ್ಕೊಳ್ಳಿ ಹಚ್ಚಾಕ್ ಹಿಂಜರಿತಾರ. 13 ವಿದ್ಯಾರ್ಥಿಗಳು ಇದ್ರಲ್ಲಿ ಇವತ್ತಿಗೆ 180 ಹುಡುಗರಲ್ಲಿ ಅಭ್ಯಾಸ ಮಾಡಾಕತ್ತಾರ. ಮತ್ತೆ ಚಲೋ ಬರ್ರಿ ನೆಕ್ಸ್ಟ್ ಇಯರ್ ಫಸ್ಟ್ ಬ್ಯಾಚ್ SLC ಬ್ಯಾಚ್ ಅಲ್ಲಿಂದ ಶಾಹು ಮಹಾರಾಜ್ ಇಂಗ್ಲೀಷ್ ಮೀಡಿಯಂನಿಂದ ಹೊರಹೊಮ್ಮತೈತಿ. ಅದಕ್ಕೆ ನೀವು ಅಲ್ಲಿ ಹೆಚ್ಚಿಗೆ ಅದ್ರದ್ದು ಉಪಯೋಗ ತಗೋಬೇಕಂತೇಳಿ ನಾ ಈ ಭಾಗದೊಳಗೆ ವಿನಂತಿಸ್ತೀನಿ. ಈಗ ನಾವು ಹೇಳ್ತಾ ಇರೋದಂತಂದ್ರೆ ಹೇಳಿದ್ರು ಈಗ ಬರೀ ಕೇವಲ 6 ವರ್ಷ ಒಳಗೆ ಈಗ ಸಲಿಂದ 520 ಹುಡುಗರಲ್ಲಿ ಮರಾಠ ವಿದ್ಯಾರ್ಥಿಗಳನ್ನ ಬರಾಕತ್ತಾರ. ಅದೊಂದು ದೊಡ್ಡ ಸಾಧನೆನೇ ಹೌದು. ಅದಕ್ಕೋಸ್ಕರ ಈಗ ಮತ್ತೊಂದು ಹೆಜ್ಜೆಯಾಗಿ ಈಗ ನಮ್ಮ ಪರಿಸರ ಒಂದು ದೊಡ್ಡದೊಂದು ಇದನ್ನ ಹಮ್ಮಿಕೊಂಡೇವೆ ನಾವು. ಯಾಕಂದ್ರೆ ಅಲ್ಲಿ SLC ಒಳಗಡೆ ಎಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ತರಾಕತ್ತೀವಿ, ಎಲ್ಲ ಎಜುಕೇಶನ್ ತರಾಕತ್ತೀವಿ. ಅಲ್ಲೊಂದು ಇನ್ನೊಂದು ನಮಗೆ ಕೊರತೆ ಕಾಣಕತ್ತದ. ಕೊರತೆ ಯಾಕ್ರಪ್ಪ ಅಂತಂದ್ರೆ ಅಲ್ಲಿ ಏನಾಗೈತಿ SLC ಮಟ್ಟ ತರಾಕತ್ತೀವಿ ಎಲ್ಲಾರನು. ಮರಾಠ ವಿದ್ಯಾರ್ಥಿಗಳನ್ನು ಒಂದ್ ಸ್ವಲ್ಪ ಗ್ರಾಮೀಣ ವಿದ್ಯಾರ್ಥಿಗಳು ಬರ್ತಾರ ತರಾಕತ್ತಿ. SLC ಮುಂದೇನು SLC ಒಳಗೆ ಒಂದ್ ಸ್ವಲ್ಪ ಫೇಲ್ ಆದವ್ರು ಏನ್ ಮಾಡಕತ್ರೆ ಸೀದಾ ಮನೆಗೆ ಹೊಂಟ್ರವ್ರು. ಮತ್ತ ಅವ್ರ ಕಾಯಕ ಅಂದ್ರೆ ಹೊಲದ ಕೆಲಸ, ಅವ್ರೇನ್ ಬಡಿಗತನ ಈ ಗೌಂಡಿ ಮೇಸ್ತ್ರಿ ಅವ್ರೇನ್ ಮಾಡ್ತಾರಲ್ಲ ನಮ್ಮಲ್ಲಿ ಒಂದು ಕ್ವಾಂಟಿಟಿ ಆಫ್ ಮರಾಠ ಇದ್ರೊಳಗಡೆ ಅವು ಕಲಕುಸುಬ ಟೈಪ್ ಆಗ್ಬಿಟ್ಟಾವು. ಆ ಲೈನಿಗೆ ಹೊಂಟವ್ರನ್ನ ಅದಕ್ಕೆ ನಾವು ಕರ್ಕೊಂಡು ಬಂದು ನಮ್ಮ ಮೊರೆ ಸಾಹೇಬರು ಕರ್ಕೊಂಡು ಬಂದು ಅವ್ರ ಜೊತೆ ಮಾತಾಡಿದ್ರು, ತಂದೆ ತಾಯಿ ಜೊತೆನು. ಅವರು ಏನು ಯಾರು ಅದಕ್ಕೆ ಹ್ಞೂ ಅನ್ನೋರು ಯಾರು ಕಳ್ಸೋ ಪರ್ಸೆಂಟೇಜ್ ಏನು ಹೊಂದಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಅದಕ್ಕೆ ಇದಕ್ಕೇನಪ್ಪ ಅಂತ ಪರಿಹಾರ ಕಂಡಿಡಿಯೋಣ ಅಂತೇಳಿ ವಿಚಾರ ಮಾಡಿದಾಗ ಅದು ಐ ಟಿ ಐ ಸ್ಥಾಪನೆ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ವಿ. ITI ಸ್ಥಾಪನೆ ಮಾಡ್ಬೇಕು ಯಾಕಪ್ಪ ಅಂದ್ರೆ ಅದ್ರೊಳಗೆ ಒಂದಿಷ್ಟು ಕೋರ್ಸ್ ಅದಾವ್ರಿ. SLC ಫೇಲ್ ಆದವ್ರಿಗೂ ಒಂದಿಷ್ಟು ಕೋರ್ಸ್ ಅದಾವ. ಒಂದು ಸ್ವಲ್ಪ ಟರ್ನರು ಆ ಫಿಟ್ರ್ ಒಳಗೆ ಒಂದು 6 ತಿಂಗಳ 8 ತಿಂಗಳ ಕೋರ್ಸ್ ಅಂದ್ರೆ 6 ತಿಂಗಳಿಂದ 2 ವರ್ಷದ ಮಟ್ಟ ಕೋರ್ಸ್ ಅದಾವ. ಆ ಕೋರ್ಸ್ಗಳನ್ನು ತರಬೇಕಂತೇಳಿ ವಿಚಾರ ಮಾಡಿ ಈಗ ಅಲ್ಲಿ ಒಂದು 14 ಗುಂಟೆ ಜಾಗವನ್ನ CA ಲ್ಯಾಂಡ್ ಅನ್ನು ಮಾಡಿದ್ವಿ. ಆಕ್ಚುಲ್ ಅದು 1,11,50,000 ರೂಪಾಯಿ ಇತ್ತು. ಅದು ಟೋಟಲ್ ಅಮೌಂಟ್ ಅದರ ಬೆಲೆ ಇತ್ತು. ಅದಿದ್ದಾಗ ಆಮೇಗಡೆ ಶ್ರೀಯುತ ನಮ್ಮ ಉಸ್ತುವಾರಿ ಸಚಿವರು ಜನಪ್ರಿಯ ನಾಯಕರಾದ ಶ್ರೀ ಸಂತೋಷ್ ಲಾಡ್ ಅವ್ರ ಕಡೆನೂ ನಮ್ಮ MN ಮೋರೆ ಅವರು ಎಲ್ಲ ನಮ್ಮ ಟೀಮ್ ಎಲ್ಲರದ್ದು ಹೋಯ್ತು. ಆಮೇಲೆ ಕೆಲವು ಸಮಾಜ ಬಾಂಧವರು ಅದ್ರ ಬಗ್ಗೆ ಸಜೆಷನ್ ಕೊಟ್ಟಿದ್ರೆ, ನೀವು ಅದು ಅಮೌಂಟನು ಇದಾಗ್ತೈತಿ ಭಾಳ ಆಗ್ತೈತಿ ವಿಚಾರ ಮಾಡ್ರಿ ಅಂದಾಗ ನಾವು ಅಲ್ಲಿ ಅಪ್ರೋಚ್ ಆಗಿದ್ವಿ ಅದನ್ನ ಯಾರಿಗೆ ಮಂತ್ರಿಗಳಿಗೆ. ಅದು ಮಾಡಿ ಇಷ್ಟು ಬೇಗ ಆತಂದ್ರೆ ಯಾಕಂದ್ರೆ ಸಂತೋಷ್ ಲಾಡ್ ಅವ್ರು ಹೇಳಿದ ಕೂಡಲೇ ಆಯ್ತು ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಕರ್ನಾಟಕ ಸರ್ಕಾರದಾಗ ನಮ್ಗೆ ಇವತ್ತಿಗೆ ಅದು ಬರೀ 11 ಲಕ್ಷ ರೂಪಾಯಿದಾಗ ಜಾಗ ಬರುವಂಗ ಶ್ರೀಯುತ ಸಂತೋಷ್ ಲಾಡ್ ಅವರು ಹಾಗೂ ಮಹಾನಗರ ಪಾಲಿಕೆ ಇನ್ನೊಬ್ಬರ ಸಚಿವ ನಮ್ಮ ಅಧ್ಯಕ್ಷರ ಪುತ್ರರಾಗಿ ಅವರು ಮಹಾನಗರ ಪಾಲಿಕೆ ಸದಸ್ಯರ ಡಾಕ್ಟರ್ ಮಯೂರ್ ಅವರ ಒಂದು ಪ್ರಯತ್ನದಿಂದ ಬರೀ 11 ಲಕ್ಷ ರೂಪಾಯಿದಾಗ ನಾವು ಇವತ್ತ ಜಾಗ ತಗೊಂಡೇವಿ ಅಂತ ಹೇಳಿದ್ರೆ. ಮತ್ತೆ ಇವತ್ತಿಗೆ ಅದು ಮಾರ್ಕೆಟ್ ಬೆಲೆ ಎಷ್ಟೈತೆ ಅಂತಂದ್ರೆ
ಇದು ಮೊದಲ ಬಾರಿಗೆ ಮರಾಠ ವಿದ್ಯಾಭ್ಯಾಸ ಜಗ ಬಿಟ್ಟು ಫಸ್ಟ್ ಟೈಮ್ ಜಗ ತಗೊಂಡಿದ್ದ ಅದ ಜಗ ಈ ಅಧ್ಯಕ್ಷತೆಯಲ್ಲಿ ತಗೊಂಡಿದ್ದೆ. ಅದರಲ್ಲಿ ಏನ್ ಮಾಡ್ಬೇಕಂತ ಮಾಡೀವಿ ಅಂತಂದ್ರೆ ITI ಮಾಡಾಕತ್ತೀವಿ. ITI ಮಾಡ್ಕೊಂಡು ಮೇಲೆ ಒಂದು 100 ವಿದ್ಯಾರ್ಥಿಗಳು ನಮ್ಮ ಮರಾಠ ವಿದ್ಯಾರ್ಥಿಗಳು ಹಾಸ್ಟೆಲ್ ಅದನ್ನ ಪ್ಲೀಸ್ ಇದು ನಿಮ್ಮ ಅಂಬ್ರಾಯ್ ಗಾರ್ಡನ್ ಅಂತ ಒಂದು ಹೋಟೆಲ್ ಇದೆ, ಅದ್ರ ಪಕ್ಕಕ್ಕೆ ಬರ್ತೈತೆ. ಅಂದ್ರೆ ಮೇನ್ PB ರೋಡ್ನಾಗ ಅಲ್ಲಿ BRT ನಿಯರ್ ಬೈ ಒಂದು 200 ಮೀಟರ್ಸ್ ಆಗ್ತೈತಿ ನಿಮ್ಮ ಬಸ್ ಸ್ಟ್ಯಾಂಡಿಗೆ. ಅದಕ್ಕೆ ಮೇನ್ ರೋಡಲ್ಲೇ ಬರ್ತದೆ. ಅದ್ರ ಜೊತೆಗೆ 100 ಹುಡುಗರಲ್ಲಿ ಇರುವ ಕೊಠಡಿಗಳನ್ನ ಕಟ್ಕೊಂಡೆ ಏನ್ ಮಾಡೋದು, ಈಗ ನಾವೇನ್ ಮಾಡಾಕತ್ತೀವಲ್ಲ ಅದಕ್ಕಿಂತ ಬಳಲತ್ತಿ ನಮ್ಮ ಸಮಾಜದೊಳಗೆ ಭಾಳ ಕೆಲವೇ ಬೆಳವಣಿಗೆ ಅಷ್ಟು ನಾವು ಒಂದೇ ಸದೃಢ ಅದಾರ. ಯಾಕಂದ್ರೆ ಉಳ್ಕಿದವ್ರಿಗೆ ಯಾರು ಇಲ್ಲ. ಅವ್ರಿಗೆಲ್ಲ ಒಂದ್ 2 ವರ್ಷದ ಅದ್ರೊಳಗೆ ಯಾವ್ದಾರ ಹುಡುಗರು ಯಾವ್ದು ಮಾಡ್ತಾರ ಆ ಕೋರ್ಸ್ ಕಲಿಸಿ. ಯಾಕಂದ್ರೆ ಕನಿಷ್ಠ ವೇತನ ಜಾರಿಗೆ ಆಗೈತಿ. ಈಗ ಎಲ್ಲೋ ಫ್ಯಾಕ್ಟರಿ ಯಾವ್ದಾರ ಹೋತಂದ್ರೆ ಮಿನಿಮಮ್ ಒಂದು ಅವ್ರಿಗೆ 15,000 ರಿಂದ 20,000 ರೂಪಾಯಿ ಮಟ್ಟ ಪೇಮೆಂಟ್ ಕೊಡ್ತಾರೆ. ಅದನ್ನ ಒಂದು ಉದ್ಯೋಗ ಕಲ್ಪಿಸ್ಬೇಕಂತೇಳಿ ಅದನ್ನ ದೊಡ್ಡದಾಗಿ ಒಂದು ಯೋಜನೆ ಹಮ್ಮಿಕೊಂಡಾರ. ಅದು ಈಗ ಮುಂದಿನ ದಿನದಲ್ಲಿ ಆಗ್ತದೆ. ಅದಕ್ಕೆ ಈ ಎಲ್ಲ ಸಮಾಜ ಇದರಿಂದ ಅಧ್ಯಕ್ಷತೆಯಿಂದ ಮಾಡಾಕತ್ತಾರೆ. ಅದಕ್ಕೆ ತಮ್ದು ಈ ಸಂಬಂಧ ಇದು ನಾವು ಬೆಂಬಲ ಕೊಡ್ತಾ ಇದ್ವಿ. ಅದಕ್ಕೆ ಯಾಕಂದ್ರೆ ಈ ಸಲ ಅವರು ಇನ್ನೊಂದೇನಂದ್ರೆ ಅವ್ರು ಇಲೆಕ್ಷನ್ ನಿಲ್ತಾ ಇದ್ದಿದ್ದಿಲ್ಲ. ಯಾಕಂದ್ರೆ ಹಿರಿಯರ ಒಂದು ಒತ್ತಾಯದ ಮೇರೆಗೆ ಈ ಸಲ ಇಲೆಕ್ಷನ್ ತರ. ಅದ್ರ ಜೊತೆಗೆ ಮಹಾನಗರ ಪಾಲಿಕೆ 2 ಸದಸ್ಯರು, ಯಾಕಂದ್ರೆ ಅವ್ರು ಮಹಾನಗರ ಪಾಲಿಕೆ ಸದಸ್ಯರು ಆಯ್ಕೆ ಆಗ್ಯಾರ. ಈಗಾಗಲೇ ಸಮಾಜಮುಖಿ ಕೆಲಸ ಮಾಡಾಕತ್ತಾರ. ಅವರು ಇದನ್ನೆಲ್ಲ ನೋಡ್ಕೊಂಡು ಇಲ್ಲ ಸರ್ ಒಳ್ಳೆ ಕೆಲಸ ಮಾಡಾಕತ್ತಾರ ಅಂತ ಅವರು ಸ್ವತಃ ಸಪೋರ್ಟ್ ಮಾಡೋದಲ್ಲ, ಅಭ್ಯರ್ಥಿಯಾಗಿ ಅವ್ರ ಬೆನ್ನೆಲುಬಾಗಿ ನಿಂತಾರ. ಅದು ನಮ್ಮಲ್ಲಿ ಹೆಮ್ಮೆ ಪಡುವಂತ ವಿಷಯ ಅದು. ಯಾಕಂದ್ರೆ ಈ ರೀತಿ ಸಮಾಜದ ಉಳ್ಕಿಗೆ ಎಲ್ಲರೂ ಬಂದು ಇದು ಮಾಡಾಕತ್ತಾರ. ಅದಕ್ಕೆ ತಾವು ಕೈ ಜೋಡಿಸಿ ನಾವು ಈಗ ಸೂರ್ಯನ ಚಿತ್ರ ಇದೆ. ಯಾಕಂದ್ರೆ ಜುಲೈ 5ರಂದ ಮರಾಠ ಇದು ಇಲೆಕ್ಷನ್ ಅದ. ಅಲ್ಲಿ ಬಂದ ನೀವು ಸೂರ್ಯನ ಗುರುತಿಗೆ 15 ಮತಗಳನ್ನ ಹಾಕ್ಬೇಕಂತೇಳಿ ವಿನಂತಿಸ್ತೇನೆ. ಯಾಕಂದ್ರೆ ಆ ಮತ ನಿಮಗೆ ಆ ಮತದಿಂದ ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಅಡಗೈತದ. ಅದಕ್ಕೆ ತಾವೆಲ್ಲರೂ ಅದಕ್ಕೆ ಮತ ಮಾಡ್ಬೇಕಂತ ಹೇಳಿ ಅದೊಂದು 2 ಮಾತು. ಇವತ್ತಿನ ಈ ಚುನಾವಣೆಯ 2026ದ ಈ ಸಂದರ್ಭದಲ್ಲಿ ಏನು ಸಪ್ತಾಪುರ ಮತ್ತು ಸಾಧನಕೆರೆ ಅಲ್ಲ, ಸಾಧನಕೆರೆಯ ನಮ್ಮ ಇವರು ಕ್ಯಾಂಡಿಡೇಟ್ ಆದಂಥ ನಮ್ಮ ರಾಜು ಪಾಟೀಲ್ ಅವರು ಮತ್ತು ಈಶ್ವರ್ ಪಾಟೀಲ್ ಅವರು ಸಪ್ತಾಪುರದಿಂದ 2 ಕ್ಯಾಂಡಿಡೇಟ್ ನಮಗೆ ಪರವಾಗಿ ಇವತ್ತೇನು ಪ್ರಚಾರಕ್ಕಾಗಿ ಬಂದಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ಕೇಂದ್ರ ಬಿಂದು ಅಧ್ಯಕ್ಷರಾದಂಥ ಮೋಹನ್ ಮೋರೆ ಅವರೇ ಹಾಗೂ ಹಿರಿಯರಾದಂಥ ಪ್ರಕಾಶ್ ಘಾಟ್ಗೆ ಅವರೇ, ಉಪಾಧ್ಯಕ್ಷ ನಿಂತಾರವರು, ಮತ್ತು ನಮ್ಮ ಕಾರ್ಪೊರೇಟರ್ ಆದಂಥ ಶಿಣಕಿ ಅವರೇ, ಹಾಗೂ ನಮ್ಮ ಗಣೇಶ್ ಕದಮ್ ಅವರೇ, ಸಾಕಷ್ಟು ಜನ ಅದಾರ. ಅದಕ್ಕೆಲ್ಲ ಹಿರಿಯರು ಹಾಗೂ ಎಲ್ಲ ತಾಯಂದ್ರೆ, ಅಕ್ಕಂದ್ರೆ ಹಾಗೂ ನಮ್ಮ ಸಮಾಜದ ಅಭಿಮಾನಿಗಳೇ, ಎಲ್ಲ ನನ್ನ ಮಿತ್ರರೇ. ಇವತ್ತ ಬ್ರಿಟಿಷ್ ಕಾಲದಿಂದ 1893ರಲ್ಲಿ ನಮ್ಮ ಪೂರ್ವಜರು ಅಂದ್ರೆ ಹಿರಿಯರು 4 ಎಕರೆ 23 ಗುಂಟೆ ಅಲ್ರಿ ಸರ್? 3 ಎಕರೆ 23 ಗುಂಟೆ ಬ್ರಿಟಿಷ್ ಕಾಲದಲ್ಲಿ ಈ ಶಿಕ್ಷಣ ಸಲುವಾಗಿ ಅಂದ್ರೆ ವಿದ್ಯಾಪ್ರಸಾರ ಮಂಡಳ ಸಲುವಾಗಿ ಆ ದಿನ ಈ ಹಿರಿಯರು ಏನು ಹಾಕಿ ಕೊಟ್ಟರು, ಅವತ್ತಿಂದ ಇವತ್ತಿನವರೆಗೆ 130 ವರ್ಷಗಳು ಗತಿಸಿದ್ದೇವೆ. ಇದು ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದ್ರೆ ನಮ್ಮಲ್ಲಿ ಏನಾಗ ತಾಯಂದ್ರು ಬಂದಾರ, ವಿಶೇಷವಾಗಿ ಅಕ್ಕ ತಂಗಿದ ಬಂದಾರ. ಸಮಾಜ ಅಂದ್ರೆ ಏನು ಗೊತ್ತಾಗಬೇಕು. ಬರೀ ನಾವು ಇಲೆಕ್ಷನ್ ಬರ್ತೀವಿ ನಮ್ಗೆ ವೋಟ್ ಹಾಕ್ರಿ, ನೋ. ಯಾಕೆ ವೋಟ್ ಹಾಕ್ಬೇಕು ಅನ್ನೋದು ನಾವು ಇವತ್ತು ಸ್ವಲ್ಪ ಹೇಳ್ತೇವೆ. 137 ವರ್ಷಗಳು ಗತಿಸಿದು ಭಾರತದ ಸ್ಕೂಲ್ ಅಂತ ಹೇಳಿ ಇವತ್ತು ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಅನ್ನ ಅಲ್ಲಿ ಸ್ಥಾಪನೆ ಆಯ್ತು. ನಾವು ಸಣ್ಣರಿದ್ದಾಗ ಹೋಗ್ತಿದ್ವಿ, ನಾಟಕ ನೋಡಕ್ ಹೋಗ್ತಿದ್ವಿ. ನಾವು ಅಲ್ಲಿ ಶಾಲೆ ಹೋಗ್ತಿದ್ದಿಲ್ಲ. ವಿಶೇಷ ಹೇಳ್ಬೇಕಂದ್ರೆ ಮರಾಠರ ಹುಡುಗರು ಅಂದ್ರೆ ಸರ್ ಮೊನ್ನೆ ಎಲ್ಲೋ ಅಧ್ಯಕ್ಷ ಹೇಳಿದ್ರು, ಮರಾಠ ಅಂದ್ರೆ ಹಿಂಗೆ ಹೊಳ್ತಿದ್ರು ಅಂತೇಳಿ. ಅಷ್ಟು ನಮಗನ್ನ ಕೀಳಾಗಿ ನಮಗೆ ನೋಡ್ತಾ ಇದ್ರು. ನಾನು ಕೇಬಿಡ್ ಶಾಲೆ ಸಂಸ್ಥೆಗಳು ಕಲ್ತಾವ. ಅಲ್ಲಿ ಯಾರು ಫೇಲ್ ಆಗ್ತಾರ, 7ನೇ ಫೇಲ್ ಆದ್ರ ತಿಳ್ಕೊರಿ, ಬರ ಸ್ಕೂಲಿಗೆ ಹೋಗ್ ಅಂತ ಹೇಳ್ತಿದ್ರು ನಮ್ಮ ಮುಂದೆ ಮಾಸ್ತರ್ಗಳು. ಇದು ಕೆಟ್ಟ ಅನಿಸುತ್ತೆ. ನಾವು ಮರಾಠರ ನಮ್ಮ ಸಂಸ್ಥೆ ಅನ್ನಕ್ಕೆ ನಮ್ಗೆ ಸುದ್ದ ಒಂದು ಇದೊಂದು ಕೆಟ್ಟ ಅನಿಸುತ್ತೆ. ಇಂಥ ಪರಿಸ್ಥಿತಿ ಒಳಗೆ ಹಿರಿಯರು ಕಾಲವಾಗಿ ಅದನ್ನ ಏನೇ ಯಾವ ಡೆವಲಪ್ ಮಾಡ್ಕೊತ ಬಂದ್ರು. ಆದ್ರೆ 2011ರಿಂದ ನಮ್ಮ ಹಿರಿಯರಾದಂಥ ಮತ್ತು ಇವತ್ತೇನು ಅಧ್ಯಕ್ಷರ ಅಭ್ಯರ್ಥಿ ನಿಂತಾರ 2011ರಿಂದ ಇವತ್ತೇನು ಅವರು ಪಾದಾರ್ಪಣೆ ಮಾಡಿದ್ರು, ಅದಕ್ಕೆ ಸ್ಪೀಡ್ ಬಂತು ನೋಡ್ರಿ. ಈಗ ನಮ್ಮ ಕದಮವ್ರು ಹೇಳ್ತಿರ್ತಾರೆ ಸೋರ್ ತಿರ್ತೈತ್ರಿ ಎಲ್ಲ ಕರೆಕ್ಟ್. ನಾವು ಪಾಪ ಅನ್ಬಾರ್ದು, ಯಾಕಂದ್ರೆ ಹಿರಿಯರು ಅಷ್ಟು ಮಾಡ್ಯಾರ ಅಂದಾಗ ಅದು ಅವ್ರಿಗೆ ನಾವು ಏನು ಇದನ್ನಿಸ್ತು ಕೀಳನ್ಸ್ತದೆ ನಮಗೆ. ಅದಕ್ಕೆ ಕಷ್ಟ ಕಾಲದಲ್ಲಿ ಮಾಡ್ಯಾರ ಅವ್ರು. ಏನೇನೋ ಬಾಡಿಗೆ ಕೊಡ್ತಿದ್ರು, ಅದನ್ನ ರೊಕ್ಕ ಕೂಡಿಸಿದ್ರು, ಮುಷ್ಟಿ ಫಂಡ್ ಅನ್ನು ಕಲೆಕ್ಷನ್ ಮಾಡ್ತಿದ್ರು. ಈಗ ನಾವು ಹಾಸ್ಟೆಲ್ ಕಟ್ಟಾತೀವಿ ಸುಮಾರು 337 ವರ್ಷ ನಂತರ. ಮುಷ್ಟಿ ಫಂಡ್ ಕಲೆಕ್ಷನ್ ಮಾಡಿ ವಿದ್ಯಾರ್ಥಿಗಳನ್ನ ಕಲಿಸಿ ಅವ್ರನ್ನ ಆಫೀಸರ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ರು.
ನಮ್ಮ ಮಂಜುಜಾ ಜಾಧವ್ ಅವ್ರ ಅಪ್ಪಾರು ತಂದೆಯವರು, ಅವರು ದಿವಂಗತ ಮನೆ ತೀರ್ಕೊಂಡ್ರು ಅವರು. ಯಾಕ್ರಿ ವಕೀಲ್ರು ಅವ್ರ ತಂದೆಯವರು ಸುದ್ದ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವ್ರಿಗೂ ನೌಕರಿ ಸಿಕ್ತಲ್ಲಿ. ಅವ್ರ ಮೊನ್ನೆ ಅವ್ರು ತಮ್ಮ ಕಾರ್ಯಕ್ರಮ ಅದನ್ನು ಹೇಳಿದ್ ನಾನು. ಅಂದ್ರೆ ಈ ಸಮಾಜಕ್ಕೆ ಯಾರು ದುಡಿತಾರ ಅವ್ರಿಗೆ ಯಾವಾಗಲೂ ಶ್ರೇಯಸ್ ಇದ್ದೇ ಇರ್ತೈತಿ. ಇದನ್ನ ತಲೆ ಇಟ್ಕೊರಿ. ಸಮಾಜ ಸೇವೆ ಯಾಕೆ ಮಾಡ್ಬೇಕ್ರಿ ಅಂತ ನನ್ನ ಹೇಳ್ತೀನಿ ಕೇಳ್ತಿರ್ತಾರೆ. ಏನ್ ಇಷ್ಟೆಲ್ಲ ಗುದ್ದಾಡ್ತೀರಿ ಯಾಕಂತ ಅವಾಗೆಲ್ಲ ತಿಳಿಸಿ ಹೇಳ್ತಿರ್ತೀನಿ. ಸಮಾಜ ಅಂದ್ರೆ ಏನು, ಸಮಾಜ ಯಾಕೆ ಸೇವೆ ಮಾಡ್ಬೇಕು, ನಮ್ಮ ಪ್ರತ್ಯೇಕ ನಾವು ಅದಾವ, ನಮ್ಮ ನಾಯಿ, ನಮ್ಮ ಕಂಪೌಂಡು, ನಮ್ಮ ಗೇಟು, ನಮ್ದು ಅದಾವ. ಸಮಾಜ ಯಾಕೆ ಅನ್ನೋದು ಇದು ಮಹತ್ವದ್ದು. ಇಲೆಕ್ಷನ್ ಬರ್ತಂದ್ರೆ ಹಾಗೆ ಸುಮ್ಮನೆ ಇಲೆಕ್ಷನ್ ಓಟ್ ಅಲ್ಲ. ಈ ರೀತಿ ಸಮಾಜದೊಳಗ ಹಳೆ ಮಂದಿ ದುಡುದು ನಾನು ಚೇರ್ಮನ್ ಇದ್ದೆ. ನಮ್ಗೆ ಚೇರ್ಮನ್ ಮಾಡಿದವ್ರು 2011-12 ನಮ್ಗೆ ಇವ್ರು ಚೇರ್ಮನ್ ಮಾಡ್ರು. ಇಡೀ ಇಮಿಡಿಯೇಟ್ಲಿ ಚೇರ್ಮನ್ ಉದಲಾಡ್ರು, ನೀವು ಚೇರ್ಮನ್ ನಾಳಿಂದ ಅಂತ ಹೇಳಿ. ಆಯ್ತ್ರಿಪ್ಪ ಅಂತಂದೆ. ಇವರು ಅವರು ಆಗಿದ್ದ ಆದೇಶ ಆಗ್ಬಿಡ್ತಲ್ಲ ಮತ್ತೆ ಇನ್ನೇನು. ಯಾಕಂದ್ರೆ ನಾಯಕತ್ವ ಐತೆ ಇದ್ರದ್ದು, ಲೀಡರ್ಶಿಪ್ ಇದೆ. ಒಂದ್ ಮಾತು ಹೇಳಿದ್ರೆ ಮುಗೀತದು. ಅದಕ್ಕೆ ನಾನು ಚೇರ್ಮನ್ ಅದೇ. ನಾನು ಒಂದು ಅಲ್ಲಿ ಕುಂತಿದ್ದೆ, ಇದು ಮುಂದೆ ನಿಂತಿದ್ದೆ. ಒಬ್ರು ಸೌದತ್ತಿ ಹೊಂಟಿದ್ರು, ಬೆಳಗಾವಿಯಾಗಿದ್ರು ಸರ್. ಅವ್ರು ಕಮಿಷನರ್, ನಿಮ್ಗೆ ಹೇಳಿರ್ಬೇಕು ನಾನು. ಅವ್ರು ರಿಟೈರ್ಡ್ ಆಗಿದ್ರು, ಸೌದತ್ತಿ ಹೊಂಟಿದ್ರು. ಪುನಾದಾಗ ಇದಾಗ್ಯಾರ ಅವ್ರು, ಏನೋ ಅಲ್ಲೇ ಕಮಿಷನರ್ ಇದ್ರು. ಅವರು ಸೌದತ್ತಿಗೆ ಹೋಗ್ಬೇಕಾದ್ರೆ ಇದು ನನ್ನ ಶಾಲೆ ಅಂತ ಹೇಳಿದ್ರು. ಅವ್ರು ನನ್ನ ಶಾಲೆ ಅನ್ಕೊಂಡು ಅವ್ರು ಬಂದು ನನ್ಗೆ ಭೇಟಿ ಆದ್ರು. ನಾನೇ ಆಯ್ತು ಸರ್ ಹಿಂಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಅವ್ರು ದೇಣಿಗೆ ಕೊಟ್ಟರು. ಅದು FD ಇರ್ಬೋದು ಅನ್ಸುತ್ತೆ ನನಗೆ. ಯಾಕೆ ಈ ರೀತಿ ನಾ ಹೇಳ್ತಾ ಇದ್ದೆ ಅಂದ್ರೆ, ಅಲ್ಲಿ ಏನ್ ನಾವು ಋಣದೊಳಗೆ ಏನ್ ನಾವು ಊಟ ಹಾಕಿಸ್ತೀವಿ, ಇವತ್ತು 2 ತೂತ್ ಏನ್ ಹಾಕ್ತಿವಿ ಸಮಾಜಕ್ಕೆ, ಅಂತ ಒಂದೊಂದು ವಿದ್ಯಾವಂತರಿಗೆ ಪಾಪ ಕಲಿಸುವ ವ್ಯವಸ್ಥೆ ಇರೋದಿಲ್ಲ. ಅದು ಸಮಾಜ ಕೆಲಸ ಮಾಡ್ಬೇಕಾಗತ್ತೆ. ಆ ಕೆಲಸ ಇವತ್ತು ಈ ನಮ್ಮ ಎಲ್ಲ ಹಿರಿಯರು ಕೂಡ ಮಾಡತ್ತಾರೆ. 130 ವರ್ಷದಿಂದ ಇದು ನಿರಂತರವಾಗಿ ನಡೆದೈತಿ. ಅದಕ್ಕೆ ನಾ ಏನ್ ಹೇಳ್ಬಸ್ತೇನೆ ಅಂದ್ರೆ, ಇವತ್ತು ಈ ಇಲೆಕ್ಷನ್ ಅಂತೂ ಬಂದದ. ಈಗಾಗಲೇ ನಮ್ಮ ರಾಜು ಬಿರ್ಜನ್ ಎಲ್ಲ ಪ್ರತಿಯೊಂದು ಹೇಳಿದ್ರು, ಏನು ಎಂಥದ್ದು, ಯಾವ ರೀತಿ ನಾವು ಮಾಡಿದೀವಿ, ಏನು ಅಂತ ಎಲ್ಲ ಹೇಳಿದ್ರು. ಈಗ ರೊಕ್ಕದ ಕೊರತಿಲ್ಲ. ಮೋನಮೂರವರು 2011 ಬಂದ್ಮ್ಯಾಗ ನಾವು ಅವ್ರ ಜೋಡಿ ಇದ್ದೆ. ಬಡ ಬಾಡಿಗೆನೂ ಏರ್ಸಿದ್ವಿ. ಯಾಕ್ರಿ ಸರ್, ಸುಮಾರು 1 ಕೋಟಿ ರೂಪಾಯಿ 3 ವರ್ಷಗಳು ಟರ್ನ್ ಓವರ್ ಆಗುವಂತ ವ್ಯವಸ್ಥೆ ಇದೆ. ರೊಕ್ಕದ ಏನ್ ಕೊರತಿಲ್ಲ. ಮತ್ತು ಬೇರೆದವರು ಸಮಾಜದವರು ಕೊಡುವಂತ ವ್ಯವಸ್ಥೆ ಇದೆ. ಈ ಇಲೆಕ್ಷನ್ ಯಾರು MP ನಿಂದಿರ್ತಾರ, MA ನಿಂದಿರ್ತಾರ, ಯಾರು ನಮಗೆ ಜಾಬ್ ಅನ್ನೋದಿಲ್ಲ. ಈಗ 50 ಲಕ್ಷ ರೂಪಾಯಿ ಕೇಳಿದ್ರೆ 50 ಲಕ್ಷ ರೂಪಾಯಿ ಕೊಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಏಕತಾ ಒಂದು ಒಕ್ಕಟ್ಟು ಬಲವಂತ ತೋರಿಸಂತ ಮೋಹನ್ ಮೋರಿ ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ಮುಗೀತು ಸರ. ಜಗದೀಶ್ ಶೆಟ್ಟರ್ ಕೂಡ ಹೋಗೋಣ ನಾವು. ಯಾಕಂದ್ರೆ ಮರಾಠ ಇರ್ತ ಸಲ ಬೊಂಬೈ ಸಾಹೇಬ್ರು ಕೂಡ ಹೋಗೋಣ, ಅಲ್ಲಿಯೂ ಮರಾಠ ಅದಾರ. ಯಾಕೆ ಹೇಳ್ತೇನೆ ಅಂದ್ರೆ, ಇದು ಈ ಕ್ಷೇತ್ರ ನೀವೇನಾದ್ರೂ ತಿಳ್ಕೊಂಡಿರ್ಬೋದು. ಇದೇನ್ರಿ ಮರಾಠ ವಿದ್ಯಾಪ್ರಸಾರ, ಇಲ್ಲೇ ನಾವು ಒಂದು 4,000 ಮಂದಿ 4,400 ವೋಟರ್ಸ್ ಅದಾರ ಬರೀ ನಾವು. ಇಷ್ಟೇ ಬಿಡ್ರಿ ಅಂತಂದ್ರು. ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಜನ ಉತ್ತರ ಕನ್ನಡದಿಂದ ನೋಡ್ತಾ ಇದ್ದಾರೆ. ಯಾಕ್ರಿ ಗುರುಗಳ, ನಾ ಏನ್ ಹೇಳ್ತೀನಿ ಇದನ್ನ, ಇವತ್ತೇನು ಮತದಾರ ಇದ್ರಿ, ಇವತ್ತು ಪುಣ್ಯವಂತರು 4,400 ಮತದಾರ ಇದ್ರಿ, ಪುಣ್ಯವಂತರು ಇಡೀ ಉತ್ತರ ಕರ್ನಾಟಕ ನೋಡ್ತಾ ಇದೆ ಧಾರವಾಡದಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಏಕ್ ಮರಾಠ ಲಾಕ್ ಮರಾಠ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯ್ತು. ಇಡೀ ದೇಶಕ್ಕೆ ಅದೊಂದು ಇದಾತು. ಬಾಂಬೆ ಗೌರ್ಮೆಂಟ್ ಸುದ್ದ ಅದ್ರ ಬಗ್ಗೆ ಡಿಸ್ಕಸ್ ಧಾರವಾಡದಲ್ಲಿ. ಅಂದ್ರೆ ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ, ಧಾರವಾಡ ಇವತ್ತು ಸಾಮಾನ್ಯ ಅಲ್ಲ. ಶಿಕ್ಷಣ ಕ್ಷೇತ್ರದೊಳಗೆ ಒಂದು ವಿದ್ಯಾಕಾಶಿ ಅಂತ ಒಂದು ಊರಲ್ಲಿ ಒಂದು ಸಂಸ್ಥೆ ಒಳಗೆ ನಾವು ನಡ್ಸಾತೇವೆ ಅಂದ್ರೆ ನಾವು ಹಿಂದುಳಿದಾಗ ಇಲ್ಲ ಅಂತ ಒಪ್ಕೊಳ್ಳೋಣ. ನಾವು ಈಗಾಗಲೇ ಐಟ್ಯಾಕ್ ಹೊಂಟೇವಿ, ನಮ್ಗೆ ನಾಚೆ ಬರೋದೈತಿ ಇಲ್ಲ ಅನ್ನೋದಿಲ್ಲ. ಆದ್ರೆ ನಮ್ಮ ಮಕ್ಕಳು ಆ ಲೆವೆಲ್ ಅದ, ಅನಿವಾರ್ಯತೆ ಹೋಗ್ಬೇಕಾಗಿತ್ತು. ನಮ್ಗೆ ಅನಿಸ್ತತಿ ಏನಪ್ಪ ಬೇರೆಯವ್ರು ಇಂಜಿನಿಯರ್ ಕಟ್ಟಾತಾರ, ಡಿಪ್ಲೊಮಾ ಅಂತಿರ್ಬೋದು, ಎಜುಕೇಟೆಡ್ ಅವ್ರು ಅನ್ನೋರು ಅನ್ಲಿ. ಆದ್ರೆ ನಮ್ಮ ಪರಿಸ್ಥಿತಿ ಏನೈತಿ, ಅವ್ರು ಏನು ನೋಡ್ತಾರಂದ್ರೆ ತಳಗಿನ ಮಟ್ಟ ನೋಡತ್ತಾರ. ನಮ್ಮ ಸಂಖ್ಯೆ ಯಾವ್ದು ಕಡಿಮೆ ಐತಿ. ಅವ್ರು ಹೇಳ್ತಾ ಇದಾರೆ SLC ಫೇಲ್ ಆಗಿಬಿಡ್ತಾರ್ರಿ, ಮುಂದೆ ಏನ್ ಮಾಡ್ಬೇಕ್ರಿ ಅಂತೇಳಿ. ಅದಕ್ಕೆ ಆ ದೃಷ್ಟಿಯಿಂದ ನಾವು ಇವತ್ತು ನೋಡ್ಬೇಕಂದ್ರೆ, ಇವತ್ತು ನಾವು ಉತ್ತರ ಕರ್ನಾಟಕ ಒಂದು ಏನೋ ಇಲ್ಲಿ ಕೆಲಸ ಮಾಡಿದ್ರೆ, ಇಲೆಕ್ಷನ್ ಬಂದ್ರು ಸುದ್ದ ಇಲ್ಲಿ ಕ್ಯಾಮ್ರಾ ಇದೆ, ನಾವೆಲ್ಲರ 4,000 ಮಂದಿ ಜಗದಾಡ್ ಮಾಡಿದ್ರಲ್ಲ, ಇಲ್ಲಿ ಸಂಸ್ಥೆ ಒಂದು ಶಿಸ್ತುಬದ್ಧ ಒಂದು ವ್ಯವಸ್ಥಿತವಾಗಿ ಇಲೆಕ್ಷನ್ ಹಿಡಿಬೇಕಾಗಿದೆ. ಅದಕ್ಕೆಲ್ಲ ನೀವು ಕಾರ್ಯಭೂತ ಆಗ್ಬೇಕು. ನಮ್ಮ ಎಲ್ಲ ಹಿರಿಯರು ಅದಕ್ಕೆ ನಿಂತು ನಾವು ಕಠಿಣ ಕಂಕಣಬದ್ಧವಾಗಿ ನಾವು ಈ ಕೆಲಸ ಮಾಡ್ಬೇಕಾಗಿದೆ. ಅದಕ್ಕೆ ಸಮಾಜ ನೋಡ್ತಾ ಇದೆ. ಬೇರೆ ಸಮಾಜ ನೋಡತ್ತಾರ, ನೋಡ್ರಿ ಇಲ್ಲಿ ಧಾರವಾಡದ ಹೆಂಗ ಮರಾಠ ಹೆಂಗ್ ಮಾಡತ್ತಾರ ನೋಡ್ರಿ ಅಂತ ಬೈಯೋದಿಲ್ಲ ನಮ್ಗೆ ಯಾರು. ನಾವೇನಾದ್ರು ಅಷ್ಟು ಮಾಡಿದ್ರೆ ಬೈತಾರ. ಅದಕ್ಕೆ ಈ ಶಿಕ್ಷಣ ಸಂಸ್ಥೆ ನಮ್ಮ ಕೈಯಲ್ಲಿ ಧಾರವಾಡದಲ್ಲಿ ಪೂರ್ವಜರು ನಮ್ಗೆ ಕೊಟ್ಟಾರ. ಅದಕ್ಕೆ ಏಳಿಗೆಯಾಗಿ ಇವತ್ತೇನು ದುಡಿದಿದ್ದಾರೆ. ಮತ್ತು ನಮ್ಮ ರಾಜು ಬಿರ್ಜನ್ ಅವರು ಈಗಾಗಲೇ ತಮ್ಮ ಎಲ್ಲ ಏನೇನು ಮಾಡಿದ್ರು 3 ವರ್ಷದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಹೇಳ್ಬೇಕಂದ್ರೆ, ನಾವು 137 ವರ್ಷದಲ್ಲಿ ಇವತ್ತಿಗೂ 1 ಗುಂಟೆ ಸುದ್ದ ನಾವು ಜಾಗ ಖರೀದಿ ಮಾಡಿದ್ದಿಲ್ಲ. ಇವತ್ತು ಪುಣ್ಯಾತ್ಮ ಮೋಹನ್ ಮೋರಿಯವ್ರ ನೇತೃತ್ವದಲ್ಲಿ ಇವತ್ತು ಆ ಜಾಗವನ್ನು ಖರೀದಿ ಮಾಡಕ್ 14 ಗುಂಟೆ ಜಾಗ. ಯಾಕಂದ್ರೆ ಹಂಗ ಕೊಡುವಲ್ರಿ. ಅಲ್ಲಿ CIT ಒಳಗೆ CA ಲ್ಯಾಂಡ್ ಇದ್ರಿ ಏನೇ ಇರ್ಲಿ, ಅಲ್ಲೇ ಎಲ್ಲಾ MLA ಕುಂತಿರ್ತಾರೆ. ನಾನು ಅಲ್ಲಿ ಹೋಗ್ತಿದ್ದೆ ಕಾರ್ಪೊರೇಟರ್ ಇದ್ದಾಗ. ಕುಸ್ತೀರಿ ಸರ್, ಅಲ್ಲಿ MLA ಮಾತಾಡಿದಿಲ್ಲ ಅಂತದ್ ಇವರು ಹೋಗಿ ಮಾಡ್ಸ್ಕೊಂಡ್ರೆ ಅದ್ ನಶೀಬಕ್ಕೆ ಸಂತೋಷ್ ಲಾಡೂರು ಅವ್ರು ಇವ್ರೆಲ್ಲ ಕೂಡಿದ್ದ ಏನೋ ಒಂದು ಜಾಗ. ಏನ ನಮ್ಮ ತಾಯಿ ತುಳಜಾಭವಾನಿ ಅಂಬಾಭವಾನಿ ಕುಂತ್ ಬಿಟ್ಟಾಳ, ಅದಕ್ಕೆ ಆಶೀರ್ವಾದ ಮಾಡಿಬಿಟ್ಟಾಳ. ಅದೊಂದು ಏನೋ ನಶೀಬಕ್ಕೆ 14 ಗುಂಟೆ ಜಾಗ. ಆದ್ರೆ ನನಗೆ ಬಂದು ಹೇಳ್ತಿದ್ರು,
ಸಮಾಜ ಹಾಳು ಮಾಡ್ತಾರ ನೋಡ್ರಿ ರೊಕ್ಕ ನಾಂದೆ ನೋ ಅಂತಂದೆ. ನಾಗೇನೋ ಒಂದು ವಿಷಯ ಯಾರು ಬಂದು ಹೇಳಾಕತ್ತಾರ ಅಂದ್ರೆ ಕಾನೂನು ಬಗ್ಗೆ ವಿಚಾರ ಮಾಡ್ತೀನಿ, ಸಾಮಾಜಿಕ ಅದ್ರದ್ದು ನೆಲೆ ಒಳಗೆ ಐತಿ ನೋಡ್ತೀನಿ, ಅದು ವಿಷಯ ಜನರ ಕಡೆ ಹೋದಾಗ ಏನಾಕತಿ ಅಂತ ಹೇಳಿದೆ. ಅವತ್ತ ಹೇಳಿದೆ ನಾನು, ಜಾಗ ಅವ್ರು ಖರೀದಿ ಮಾಡೋರ ಪ್ರಶ್ನೆ ಇಲ್ಲ, ಆದ್ರ ನಾವು ರಿಯಾಯಿತಿ ದರದೊಳಗೆ ಖರೀದಿ ಮಾಡಕ್ ಹೇಳಿ ನಾವು ಫೈಟ್ ಮಾಡೋಣ ಅಂತೇಳಿ ನಾವು ಜಾದವ್ರು ನಿಮ್ಗೆ ಇದ್ರ ಬಗ್ಗೆ ಅವರು ನಾವು ಕೂಡ ಮಾಡಿದ್ವಿ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಹೇಳಿದ್ವಿ ಅಂದ್ರೆ ಇವರು ಇದ್ರ ಜಿಬಿ ಒಳಗೆ ನಾ ಏನ್ ಹೇಳಿದ್ರೆ ವಿರೋಧ ಇಲ್ಲ, ನಮ್ದು ಸ್ವಲ್ಪ ನಿಯಮ ಒಳಗೆ ಕೆಲವೊಂದು ಉಲ್ಲಂಘನೆ ಆಗಿದ್ದು ಅದು ಸರಿಪಡಿಸ್ಕೊಂಡ್ರು. ಅವ್ರು ನಿಯಮಕ್ಕೆ ಸಲುವಾಗಿ ನಾವು ಸ್ವಲ್ಪ ಬಡ್ದಾಡ್ತೀನಿ, ಇಲ್ಲ ಅಂತಲ್ಲ, ನಿಯಮ ಇದನ್ನ ಸೇಮ್ ನಾವು ಕರೆಕ್ಟ್ ಆಗಿ ಮಾಡ್ರಿ. ಅದ್ರ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಿಯಮನು ವಿರುದ್ಧ ಇದ್ರು ಸುದ್ದ ನಾವು ಅವಾಗ ನಾವು ತಲೆಬಾಗ್ಬೇಕಾಗ್ತದೆ. ನಿಯಮ ಕೆಲವು ತಪ್ಪಿದ್ದು ಆದ್ರೆ ನಾವು ತಲೆಬಾಗ್ಬೇಕು, ಯಾಕಂದ್ರೆ ಒಳ್ಳೆ ಕೆಲಸ 14 ಗುಂಟೆ ಜಾಗ ಇದು ಸಾಮಾನ್ಯ ಏನ್ರಿ, ಅದು ಸುಮಾರು 11,500,000 ಅರ್ಧ ಕಿಂಬತ್ ಅಲ್ರಿ. ಧಾರವಾಡದಾಗ ಇಲ್ಲಿ ನಮ್ದು ಈಗ ಸಪ್ತಾಪುರದ 50 ಲಕ್ಷ ರೂಪಾಯಿ ಗುಂಟೆ ಐತಿ. 4,000 ನೋಡ್ರಿ, 40 ಲಕ್ಷ ರೂಪಾಯಿ ಆಯ್ತು ಅಂದ್ರೆ 45 ಲಕ್ಷ ರೂಪಾಯಿ ಗುಂಟೆ ಆದಂಗ ಆತ್ರಿ. 5 ಗುಂಟೆ 14 ಗುಂಟೆ ಅಂದ್ರೆ ಎಷ್ಟ್ ನೋಡ್ರಿ ಲೆಕ್ಕ ಹಾಕ್ರಿ. ಇದು ನಮ್ಮ ಅಸೆಟ್ ಒಳಗ ಅಂದ್ರೆ ಪ್ರಣಾಳಿಕೆ ಒಳಗ ಮುಂದಿನ ಸತಿ ನಿಮ್ಗೆ ಬರ್ತದ, ನಮ್ಮ ಸ್ಥಿರಾಸ್ತಿ ಅಂತ ಇರ್ತೈತಿ. ಆ ಸ್ಥಿರಾಸ್ತಿ ನಮ್ದು ಬಜೆಟ್ ಏರ್ತ್ ನೋಡ್ರಿ. ಇದು ಬಹಳ ಮಹತ್ವದ್ದು. ನಾವು ಅಧ್ಯಕ್ಷ ವಿನಂತಿ ಮಾಡ್ಕೋತೀನಿ, ಪ್ರತಿ ವರ್ಷ ನೀವು ಅಸೆಟ್ ಅನ್ನ ಏನ್ ನಾವು ಯೂಸ್ ಮಾಡ್ತಿರ್ರಿ, ಪ್ರತಿಯೊಂದು ಯಾವ ಅಸೆಟ್ ಅದಾವ ನಮ್ಮ ಆ ಬೆಲೆ ಏನದಾವ ತೋರಿಸ್ಬೇಕು, ಅಂದ್ರೆ ಜನಕ್ಕೆ ಗೊತ್ತಾಗತಿ ಇಷ್ಟು ಕೋಟಿ ಇಷ್ಟು ನಾವು ಅದೇವಿ ಅಂತ ಹೇಳಿ. ಯಾಕಂದ್ರೆ ಏನ್ ಹೇಳ್ತಂದ್ರೆ ನಮ್ಮ ಮನ್ಯಾಗ ಒಬ್ಬ ಹಿರಿಯ ಇರ್ತಾನ, ಪಾಪ ಆರೋಗ್ಯ ಸರಿ ಇರೋದಿಲ್ಲ, ಕುಂತಿರ್ತಾನ್ರಿ. ಆದ್ರೆ ಅವ ಅದನಂದ್ರೆ ನಮ್ಗೆ ಎಷ್ಟೋ ತಾಕತ್ ಇರ್ತೈತಿ, ಅದು ವಿಶೇಷವಾಗಿ ತಂದೆ. ಯಾಕಂದ್ರೆ ಹಂಗ ಸಮಾಜ ಅಭಿವೃದ್ಧಿ ಒಂದು ಕಾಣ್ತಾ ಇತ್ತಂದ್ರೆ ಅದು ನೋಡಿದ್ಕೋ ನಮ್ಮವ್ರು ಅದಾರಪ್ಪ, ಯಾರನ್ನ ಕುಡಿದ್ ಬೇಕಾಗಿಲ್ಲ, ನಮ್ಮವ್ರು ಅದಾರಪ್ಪ ಅನ್ನುವಂಥ ಬಯಕೆಯಿಂದ ಅವ್ರು ಹೋಗ್ತಿರ್ತಾರೆ. ಮನುಷ್ಯ ಆ ಇದರಿಂದ ಹೋಗ್ತಿರ್ತಾನೆ. ಅದಕ್ಕೆ ದಯಮಾಡಿ ಈ 14 ಗುಂಟೆ ಜಾಗ ಖರೀದಿ ಮಾಡಕ್ ಸಂತೋಷ್ ಲೌಡ ಅಲ್ಲಿ ಇವರ ಪುತ್ರರಾದಂಥ ಮಾಜಿ ಪಾಲಿಕೆ ಸದಸ್ಯರಾದಂಥ ಡಾಕ್ಟರ್ ಮಯೂರ್ ಮೋರೆ ಅವರಾಗಲಿ, ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರಾಗಲಿ, ಇವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಮಾಡಿದಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಯಾರ, ಅದಕ್ಕೆ ಒಳ್ಳೇದನ್ನ ಹೇಳ್ಬೇಕಾಗ್ತದೆ. ಎರಡನೇದ್ದು, ನಮ್ಮ ಇದ್ರೊಳಗ ಸೈನ್ಸ್ ಇದ್ದಿಲ್ಲ, ಸೈನ್ಸ್ ಅನ್ನ ಇದ್ದದನ್ನ ಬಂದ್ ಮಾಡ್ಬಿಟ್ಟಿದ್ವಿ ನಾವು. ಭಾಳ ನೋವು ಅನಿಸ್ತು ನನಗೆ. ಯಾಕಂದ್ರೆ ಇವತ್ತಿನ ಈ ಕಲಿಯುಗದೊಳಗ ಸೈನ್ಸ್ ಇಲ್ಲ ಅಂದ್ರೆ ಹಿಡಿದಿಲ್ಲ. ಅಟ್ಲೀಸ್ಟ್ ಅವ್ರಿಗೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾವು ಮುಗಿಸ್ಬಿಟ್ಟು ಅಂದ್ರೆ ನಾವು ಇಂಜಿನಿಯರ್ ಹೋಗ್ಲಿ, ಅವ ಡಿಪ್ಲೊಮಾ ಶಾನೆ ಇದ್ದಂದ್ರೆ ಡಿಪ್ಲೊಮಾ ಹೋಗ್ಲಿ, ಮೆಡಿಕಲ್ ಹೋಗ್ಲಿ, ಇವೆಲ್ಲ ಹೋಗೋದ್ರಿಂದ ಏನಾಗ್ತೈತೆ ಅಂದ್ರೆ ಅವ್ರಿಗೆ ಅಲ್ಲಿ ಲೋನ್ ಸಿಗ್ತದೆ. ಆದ್ರೆ ಇಲ್ಲಿ LKG ಇಂದ UKG ಮಟ್ಟ ನಮ್ಗೆ ಲೋನ್ ಯಾರು ಕೊಡುದಿಲ್ಲ. ಅದಕ್ಕೆ ಸಮಾಜ ಕೆಲಸ ಏನ್ ಮಾಡಾದಿತ್ತಂದ್ರೆ LKG ಇಂದ ಇವತ್ತು ಸೈನ್ಸ್ ಅನ್ನ ಸೆಕೆಂಡ್ ಇಯರ್ ಆತ ಮತ್ತು ಡಿಗ್ರಿವರೆಗೆ ಈ ಸೈನ್ಸ್ ಸಲುವಾಗಿ 6,670 ಸ್ಕ್ವೇರ್ ಫುಟ್ ಜಾಗ 6 ತಿಂಗಳದಾಗ 80 ಲಕ್ಷದೊಳಗೆ ಅದನ್ನ ಕಟ್ಟಿಕೊಟ್ಟಾರ. ಅದಕ್ಕೆ ಎಲ್ಲರೂ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾರೆ. ಯಾಕೆ ಹೇಳ್ತೀನಿ, ನಮ್ಮಲ್ಲೇ ಶಾನೆ ಹುಡುಗರು ಎಲ್ಲರೂ ಹೋಗ್ತಾವ, ಅವು ಇಂಜಿನಿಯರ್ ಆಗ್ತಾವ, ಫಾರಿನ್ ಹೋಗ್ತಾನ. ಅವು ಹೋದವ್ರನ್ನ ಲಿಸ್ಟ್ ಮಾಡ್ರಿ, ಸಮಾಜಕ್ಕೆ ಏನಾದ್ರು ಕೊಡ್ರಿ ಅಂತ ಹೇಳೋಣ, ಪ್ರಶ್ನೆ ಇಲ್ಲ. ನೋಡ್ರಿ, ಸಮಾಜ ಕೊಡ್ತೈತೆ ಅಂದ್ರೆ ತೊಗೊಳಕ್ಕೂ ರೆಡಿ ಇರ್ಬೇಕು ನಾವು, ಬರೀ ರೆಡಿ ಮಾಡಿ ಕಳ್ಸೋದಲ್ಲ. ಅದಕ್ಕೊಂದು ನಾ ಹಿಂದಕ್ಕೂ ಇದ್ದಾಗ ಹೇಳ್ತಿದ್ದೆ, ಹಳೆ ವಿದ್ಯಾರ್ಥಿ ಸಂಘ ಮಾಡ್ರಿ ಅಂತ ಹೇಳಿ. ನಾ ಕೇಬಿಡ್ ಸಂಸ್ಥೆ ಒಳಗೆ ಹಳೆ ವಿದ್ಯಾರ್ಥಿ ಸಂಘದಾದ್ರೆ ಸುಮಾರು ಕೋಟಿ ಗಟ್ಟಲೆ ರೊಕ್ಕ ಬರ್ತದ್ರಿ ಫಾರಿನ್ದಿಂದ. ನೀವು ಹೇಳಕ್ ಅಂದ್ರೆ ಎಲ್ಲ ರೂಮ್ಸ್ ಹೈಟೆಕ್ ಮಾಡಿಬಿಟ್ಟು ಒಂದೊಂದು ರೂಮ್ ಒಬ್ಬೊಬ್ರು ಜವಾಬ್ದಾರಿ ತೊಗೊಂಡ್ಬಿಟ್ರು ಫಾರಿನ್ದಾಗ ಇದ್ದವ್ರು. ಅದಕ್ಕೆ ದಯಮಾಡಿ ಇಂಥವು ಯಾರ್ಯಾರು ಆಫೀಸರ್ ಆಗ್ಯಾರ ಅವರೆಲ್ಲ ನಾವು ಹಿಡಿಬೇಕು ಅಂದ್ರೆ ನಾವು ಏನಕ್ಕೆ ಕ್ಯಾಚ್ ಆಕೈತಿ. ಅದಕ್ಕೆ ಇದು ಒಳ್ಳೆ ಇದೊಂದು ಸೈನ್ಸ್ಗೆ ಏನು ಪ್ರೋತ್ಸಾಹ ಕೊಟ್ರ ಒಂದು ಒಳ್ಳೆ ಕೆಲಸ ಮಾಡ್ಯಾರ. ಇವತ್ತು ನಮಗೆ ಯಾವ್ದ್ರ ಸಂಸ್ಥೆ ಒಳಗೆ ಏನಾದ್ರು ಫಸ್ಟ್ ನೋಡೋದು ಏನಪ್ಪಾ ಅಂದ್ರೆ ಪ್ರಯೋಗಾಲಯ, ಆಮೇಲೆ ಲೈಬ್ರರಿ, ಡಿಜಿಟಲ್ ಲೈಬ್ರರಿ ಇದೆ. ನೀವು ಅದ್ರ ಹೋಗಿ ಯಾವಾಗ ಓದ್ಬೋದು, ಅದೇನ್ ಪ್ರಶ್ನೆ ಇಲ್ಲ. 4,000 ಮೆಂಬರ್ ಒಳಗೆ ನಿಮ್ ಕಾರ್ಡ್ ತೋರಿಸಿದ್ರೆ ನಿಮ್ಮನ್ನ ಒಳಗೆ ಬಿಡ್ತಾರೆ, ಹಂಗೇನಿಲ್ಲ. ನೀವು ಹೋಗ್ರಿ, ಓದ್ರಿ. ನಾ ವಿನಂತಿ ಮಾಡ್ಕೋತೀನಿ, ಶಿವಾಜಿ ಪುಸ್ತಕ ಕನ್ನಡ, ಹಿಂದಿ, ಮರಾಠಿ, ಹಿಂದಿ ಇವರೆಲ್ಲ ಪುಸ್ತಕ ಇಡ್ರಿ. ಅಂದ್ರೆ ಈ ಮಹಿಳೆಯರು ಅಲ್ಲಿ ಬರ್ಬೇಕು. ನಾವು ಅಲ್ಲಿ ನಿಮ್ದು ಲೈಬ್ರರಿ ಇದೆ, ಯಾವಾಗ ಹೋಗ್ರಿ ತಿಳ್ಕೊಮ್ಮೆ. ಅಲ್ಲಿ ದೇವಿ ತುಳಜಾಭವನ ಇರ್ತಾಳ, ಭಜನೆ ಮಾಡ್ರಿ, ಭವ್ಯವಾಗಿ ದೇವಿ ಆಶೀರ್ವಾದ ತಗೋರಿ. ಲೈಬ್ರರಿ ಒಳಗೆ ಹೋಗಿ ಓದಿ ಬರ್ರಿ, ಶಿವಾಜಿ ಚರಿತ್ರೆನ ಓದ್ ಬರ್ರಿ. ಪೋತಿ ಅಂತ ಓದ್ತಿರಿ, ಕೆಲವೊಂದು ಪಾಂಡುರಂಗದ ಓದ್ತಿರಿ, ದೇವಿಗಳದ್ದು ಓದ್ತಿರಿ. ಹಂಗೆ ಇದು ಶಿವಾಜಿ ಮಹಾರಾಜ್ ಓದ್ರಿ. ದೇವ್ರ ಅಂತೇಳಿ ನಾವು ಅರ್ಪಿಸ್ಬೇಕಾಗತ್ತೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ. ಆಂಧ್ರ ಪ್ರದೇಶ ದೇವಸ್ಥಾನ ಇದೆ. ಅದಕ್ಕೆ ನಿಮ್ಗೆ ಅಲ್ಲಿ ಹೇಳ್ಬಯಸ್ತೇನೆ, ಶಿಕ್ಷಣ ಮತ್ತು ಪರ್ಸೆಂಟೇಜ್ ಹೇಳ್ದಂಗ ಅವರು 100ಕ್ಕೆ 100 ಇವತ್ತೇನು ನಮ್ಮ ಭಾರತ್ ಸ್ಕೂಲ್ ಏನು ನೋವು ಇತ್ತಲ್ಲ ಅದು ಹೋಗ್ಬೇಕು ನಮ್ದು. ಅದು ಹೋಗಾಕ ಕಾರಣ ಯಾರಪ್ಪ ಅಂದ್ರೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇವತ್ತು 100% ಮಾಡ್ಯಾರ ಭಾರತ್ ಸ್ಕೂಲ್. ಇವತ್ತು ನಮ್ಗೆ ಅದು ಭಾಳ ಆನಂದ ಅನ್ಸುತ್ತೆ. SLC ರಿಸಲ್ಟ್ ಇರ್ತದೆ, ಅವೆಲ್ಲ ನೋಡ್ತಿರ್ತೇವೆ ನಾವು. ಯಾವ ರಿಸಲ್ಟ್ ಎಷ್ಟು ಆಗತ್ತೆ ನಾವು ಪ್ರತಿಯೊಂದು ನಿಮ್ಗೆ ಏನು ಪ್ರಣಾಳಿಕೆ ಬರುತ್ತೆ ಎಲ್ಲ ನೋಡ್ತಿರ್ತೀವಿ. ಅದಕ್ಕೆ ಈ ರೀತಿ ಒಳ್ಳೆ ಕೆಲಸಗಳನ್ನು ತಾವು ಮಾಡಿದ್ರಿ. ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಸ್ಪರ್ಧಾರ್ಥಕ ಏನು IAS IPS ಏನು ಮಾಡ್ತೀನಿ ಅಂದಿರಲ್ಲ, ಬಹಳ ಮಹತ್ವದ ಇದೆ. ಇದನ್ನೇನು ವಿಷಯ ತಾವು ಹಾಕೊಂಡ್ರಿ. ಯಾಕಂದ್ರೆ ಇವತ್ತು ಸುಮಾರು ನಮ್ಮ ಶ್ರೀನಗರಕ್ಕೆ ಮತ್ತು ಸಪ್ತಾಪುರದಲ್ಲಿ ಸುಮಾರು 70,000 ಜನ ಹುಡುಗರು ಅದಾರ. ಪಾಪ ಬಡ ಹುಡುಗರು, ನಾವು ಅವ್ರಿಗೆ ಒಂದ್ಸಲ ಒಂದು ತಿಂಗಳದ ಬಾಡಿಗೆ ಹೋಗ ಅಂತ ಹೇಳ್ತೀವಿ. ಯಾಕಂದ್ರೆ ಬಡತನದಿಂದ ಕೂಡ್ಯಾರ. ಪಾಪ ಕರಿತಾ ಇಲ್ಲ ಗೌರ್ಮೆಂಟ್, ಎಷ್ಟು ಬಳಿತಿರ್ತದ ಅಂತ. ಅದಕ್ಕೆ ದಯಮಾಡಿ
ಸಪ್ತಾಪುರದಾಗ ಇಲ್ಲಿ ಎಲ್ಲರ ಬಾಡಿಗೆ ಒಳಗೆ ತಗೊಂಡ್ರು ಅಡ್ಡಿ ಇಲ್ಲ. ಸ್ಪರ್ಧಾತ್ಮಕ ಇದೊಂದು ಕೋಚಿಂಗ್ ಒಂದು ಮಾಡಾಕ್ ನೀವು ಪ್ರಯತ್ನ ಮಾಡಿದ್ರಿ, ಏನ್ ಮಾಡಾತಿರಿ, ಬಹಳ ಭವ್ಯವಾದ ಒಂದು ಕೆಲಸ ಇದೆ. ಶಾನ್ಯಾರ ಇರ್ತಾರ, ಆದ್ರೆ ಅವ್ರಿಗೆ ಇರಾಕ ಪಾಪ ವ್ಯವಸ್ಥೆ ಇರೋದಿಲ್ಲ. ಅಷ್ಟು ಮಾಡಿ ದಯಮಾಡಿ ಈ ಕೆಲಸವನ್ನು ಮಾಡ್ರಿ. ಮತ್ತೆ ಇನ್ನೊಂದು ಹೇಳ್ಬೇಕಂತಾನೆ, ಇವರಲ್ಲಿ ಯಾಕೆ ಇವ್ರು ಓಟ್ ಹಾಕ್ಬೇಕಂತ ಹೇಳ್ಬಿಡ್ತೀನಿ. ಇಲ್ಲಿ ಹಾಕ್ಯಾರ, ಆದ್ರೂ ನಾನು ಹೇಳ್ತೀನಿ, ಸಮರ್ಥ ನಾಯಕತ್ವ ಅಂದ್ರೆ ನಾಯಕತ್ವ ಕರೆಕ್ಟ್ ಆಗ್ಬೇಕು. ಆಮೇಲೆ ಸಮೃದ್ಧ ಶಿಕ್ಷಣ ಮತ್ತು ಸುಭದ್ರ ಮಂಡಳ, ಈಗೆಲ್ಲ ಆರಿಸಿ ಕಳ್ಸಿಬಿಡ್ತೀವಿ. 15 ಮಂದಿ ಹೊಡೆದಾಡತ್ರಿ, ಏನ್ ಮಾಡ್ತೀರಿ? ಇಲ್ಲಿ 15 ಮಂದಿ ಹೊಡೆದಾಡೋ ಯಾರಿಲ್ಲ. ಇಲ್ಲಿ ಹಿರಿಯರು ಪ್ರಕಾಶ್ ಕಾಟಿಗೆ ಅವ್ರು ಅದಾರ, ಏನ್ ಹೇಳ್ತಾರ ಅದಕ್ಕೆ ಆ ಪ್ರಕಾರ ನಡಿತೈತಿ. 15-3 ವರ್ಷ ನಮ್ಗೆ ಚಿಂತಿಲ್ಲ. ಈ ಬೇರೆಯವ್ರನ್ನ ಇನ್ನೊಂದು ಪೆನಲ್ ನಿಂತೈತಿ, ಸುಭದ್ರ ಇಲ್ಲ. ನಾ ಏನ್ ಹೇಳ್ಬಿಡ್ತೇನೆ ಅಂದ್ರೆ, ಅದಕ್ಕೆ ಮತ್ತೆ ಇವರಲ್ಲಿ ಸ್ವಭಾವ ಏನಿದೆ ಅಂದ್ರೆ 15 ಮಂದಿ ಕುಡಿಸ್ಕೊಂಡು ಹೋಗುವಂತ ಸ್ವಭಾವ, ಸಮಾಜನ ಕುಡಿಸ್ಕೊಂಡು ಹೋಗುವ ಸ್ವಭಾವ ಇರೋದ್ರಿಂದ, ಮತ್ತು ಸರಳತೆ, ಪ್ರಾಮಾಣಿಕ ಮತ್ತು ವೈರಿ ಇದ್ರು ಸುದ್ದ ಬರ್ರಿ ಅನ್ನುವಂತ ವ್ಯಕ್ತಿತ್ವ. ಇಷ್ಟ ಇದು ಕ್ಲಿಯರಿಟಿ ಇರುತ್ತೆ. ಇಂಥ ವೈರಿ ಇರ್ಲಿ, ಇಲೆಕ್ಷನ್ ಆದ ನಂತರ ಅವರ ಬರ್ರಿ ಅಂತ ಅನ್ನುವಂತ ಆ ಭಾವನೆ ಯಾವಾಗಲೂ ಇಟ್ಕೋಬೇಕು. ಅಂದ್ರೆ ಸಮಾಜ ಬೆಳಿತೈತಿ. ನಾವು ದಿವಸ ಒಂದೊಂದು ಇಲೆಕ್ಷನ್ 10 ಮಂದಿ ನಾವು ವಿರೋಧ ಮಾಡಿದ್ರೆ 10 ವರ್ಷ ಇರೋರು 50 ಮಂದಿ ಕಟ್ ಆಗಿಬಿಡ್ತಾರೆ. ಆಮೇಲೆ ಮೋಹನ್ ಮರಿಯವರು ಕಂಪೌಂಡ್ ಆರಾಮ್ ಕುದ್ರಬೇಕಾಗ್ತದೆ. ಯಾರು ನೋಡೋರು ಅವ್ರಿಗೆ? ಅದಕ್ಕೆ ಸಮಾಜಕ್ಕೆ ನಾವು ವಿಷಯವಾಗಿ ಕೆಟ್ಟಿರೋನು, ಅದು ವೈಯಕ್ತಿಕವಾಗಿ ನಾವೆಲ್ಲ ಚಂದ ಇರೋನು, ಅದಕ್ಕೆ ಅವ್ರು ಇಲೆಕ್ಷನ್ ಆದ್ಮೇಲೆ ಮರೆತು ಬಿಡ್ತಾರೆ. ಅದಕ್ಕೆ ಎಲ್ಲರೂ ಅದೇ ರೀತಿ ಭಾವನೆ ಇರ್ರಿ. ಮಿಸ್ಟರ್ ಇವರು ಎಲ್ಲ ಹಂಗಾದ್ರ, ನಮ್ಮ ಈಶ್ವರ್ ಪಾಟೀಲ್ ಆತು, ಈಗ ರಾಜು ಪಾಟೀಲ್ ಹೊಸದಾಗದ್ರೆ ಫಾರ್ಮ್ ತುಂಬಿದ್ ನಾನ ಅವ್ರದ್ದು ಅವ್ರದ್ದು ದೈವ, ಅವ್ರನ್ನ ಇದು ಹಿಂಗಾಗಿ ಬಂತು. ಒಳ್ಳೆ ಕೆಲಸ ಅವ್ರು ಮಾಡ್ಲಿ. ಆ ದಿನ ತಾರೀಕು ಎಷ್ಟನೇ ತಾರೀಕಿಗೆ? 5ನೇ ತಾರೀಕಿಗೆ ದಯಮಾಡಿ ಎಲ್ಲ ತಾಯಂದ್ರು ಇಲ್ಲಿ ಕೇಳ್ರಿ ತಾಗ, ದಯಮಾಡಿ 5ನೇ ತಾರೀಕಿಗೆ ದಯಮಾಡಿ ಮುಂಜಾನೆ ಎದ್ದು ಎಲ್ಲ ಕೆಲಸ ನಾಷ್ಟಾರ ಮಾಡ್ರಿ, ಅಥವಾ ಅಲ್ಲಿ ನಾಷ್ಟ ಮಾಡಿದ್ರೆ ವ್ಯವಸ್ಥೆ ಮಾಡಿದ್ರೆ ಮಾಡ್ಬೋದು, ಹೇಳಕ್ ಬರೋದಿಲ್ಲ. ಇಲೆಕ್ಷನ್ ಇರೋದನ್ನ ಕೆಲವೊಂದು ಸ್ವಲ್ಪ ಮಾಡಕ್ ಬರೋದಿಲ್ಲ. ಅದಕ್ಕೆ ನೀವೆಲ್ಲ ನಾಷ್ಟ ಮಾಡಿ ಪೂಜಾ ಮಾಡಿ, ನೀರಷ್ಟ ಇಲೆಕ್ಷನ್ ಇರೋದನ್ನ ಬರೀ ನೀರಷ್ಟ ಕೊಡ್ತೀವಿ ನಾವು. ಅದಕ್ಕೆ ಅದಕ್ಕೆ ದಯಮಾಡಿ ಆ ದಿನ ಏನೈತೆ, ದಯಮಾಡಿ ಎಲ್ಲರೂ ಈ ಸಪ್ತಾಪುರ ಮರ್ಯಾದೆ ಉಳಿಸ್ಬೇಕಂದ್ರೆ ನೀವೆಲ್ಲರೂ ತಾಯಿಯಂದ್ರ ಇರ್ಲಿ, ಯಾರಿಗೆ ಪಾಪ ಗಾಡಿ ಇರೋದಿಲ್ಲ ಅವ್ರ ಗಾಡಿ ಮೇಲೆ ಹತ್ತಿಸ್ಕೊಂಡ, ಇದೊಂದು ದೊಡ್ಡ ಸೇವಾ. ವಿಶೇಷವಾಗಿ ನಾವು ವಿದ್ಯಾರ್ಥಿಗಳಿಗೆ ಮುಂದಿನ ಕೋರ್ಸ್ ಒಳಗೆ ITI ಆಯ್ತು ಮತ್ತು ಇನ್ನೊಂದು ಕೈಗಾರಿಕಾ ತರಬೇತಿಗಳನ್ನು ಮಾಡ್ಬೇಕಂದ್ರೆ ಅವರು ಅದನ್ನೇನು ಅಡಿಗಲ್ಲು ಸಮಾರಂಭ ಮಾಡಿ ಸಾಕಷ್ಟು ಫಂಡ್ಗಳನ್ನು ಈಗಾಗಲೇ ಜಮಾ ಮಾಡಿಬಿಟ್ರ. ಆಮೇಲೆ 15 ನಿಮ್ಗೆ ಹೊಟ್ಟಿರ್ತಾವ, ವಿಶೇಷವಾಗಿ 15 ಹೊಟ್ಟಿರ್ತಾವ. 15 ಹೊಟ್ಟು ಅಂದ್ರೆ ನಾವೇನ್ ಮಾಡ್ಬೇಕು, ಒಂದ ಎಲ್ಲರ ಹಾಕಿ ನೀವು ಬರಬಾರ್ದು. 15 ಎನಿಸ್ಕೊಂಡು ಎಲ್ಲಿ ಸೂರ್ಯ ಅಂತ ಹೇಳಿ ಗುರ್ತೈತಿ ಅಲ್ಲೆಲ್ಲ ನೀವು ವೋಟಿಂಗ್ ಮಾಡ್ಬೇಕು. ಒಂದು ಅಧ್ಯಕ್ಷ ಇರ್ತಾರ, ಒಂದು ಉಪಾಧ್ಯಕ್ಷ ಇರ್ತಾರ, 13 ಇವು ಇರ್ತಾವ, ಡೈರೆಕ್ಟರ್ಗಳು ಇರ್ತಾರೆ. ಅಂದ್ರೆ ಪ್ಲೇಸ್ ಸಾಧನಕೇರಿ, ನಾರಾಯಣಪುರ, ಈಗ ಬೇರೆ ಬೇರೆ ಮಧ್ಯಾಳ ಹಿಂಗೆಲ್ಲ ಬಂದಿಂದ ನಿಂತಿರ್ತಾರೆ. ದಯಮಾಡಿ ಅವ್ರಿಗೂ ನೀವು ವೋಟ್ ಹಾಕ್ಬೇಕು. ಅವ್ರು ಬಂದಿಲ್ಲ ಅಂತ ಹೇಳಿ ನೀವು ಅದನ್ನ ತಪ್ಪು ತಿಳ್ಕೊಬೇಡ್ರಿ. ಎಲ್ಲ 15 ವೋಟ್ ಹಾಕ್ಬೇಕು. ಗುಂಪು ಇದ್ರೆ ಮಾತ್ರ ಕೆಲಸ ಆಗ್ತದೆ. ಎಲ್ಲರೂ 4 ಮಂದಿ ಆದ್ರೆ ಬರೀ ಮೋಹನ್ ಬರೋ ಆರಿಸಿ ಬಂದ್ರೆ ಪಾಪ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಹಂಗ ಆಗಬಾರ್ದು. 15 ಗುಂಪು ಆಗ್ಬೇಕು, ಒಂದ್ ಸೈಡ್ ಮ್ಯಾಚ್ ಆಗ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತೆ ಇನ್ನೊಂದು ಗುಂಪು ಬರ್ತೈತಿ, ಅವ್ರು ನನಗೂ 2-3 ಸಲ ನೋಡಿ ಕ್ಲಿಪಿಂಗ್ ನಾನು ಕೇಳಿದೆ. ಇಲ್ಲ ಅವ್ರು ಏನೇನೋ ಸುಳ್ಳು ಸುದ್ದಿ ಅನ್ನಕ್ಕೆ ಅವ್ರ ಕಡೆ ಏನಿಲ್ಲ, ಬಂಡವಾಳ ಏನಿಲ್ಲ. ಯಾರ ಕಡೆ? ಇನ್ನೊಂದು ಪೆನಲ್ ಕಡೆ ಬಂಡವಾಳ ಏನಿಲ್ಲ. ಏನು ಸುಳ್ಳು ಸುದ್ದಿ ಎಬ್ಸ್ತಾರ ಅವರು? ಯಾವುದು ಅದನ್ನ ಅರ್ಥ ಇಲ್ಲಿ ನನಗಂತೂ ಏನು ಅನಿಸ್ತಾ ಇಲ್ಲ. ಮತ್ತು ಅವರಲ್ಲಿ ಏನಂತ ಕಾಂಪ್ಲೇಂಟ್ ನಾನು ನೋಡಿದ್ದ, ಸಾಮೂಹಿಕ ನಾಯಕತ್ವ ಅಂತ ಹೇಳಿದೆ. ಯಾವುದೂ ಇಲ್ಲ, ಅಧಿಕಾರ ನಾಯಕತ್ವ ಬೇಕಾಗಿದೆ. ಏನ್ ಬೇಕಾಗಿದ್ರಿ? ಹಂಚ್ಕೊಂಡ್ಬಿಟ್ರಿ. ಈಗ ಅಧಿಕಾರ ನಾಯಕತ್ವ ನಾ ನೀ ಇದು ಅಂದ್ರೆ ಇದೇನಿದೆ? ಸಮಾಜ ಸೇವಾ ಮಾಡ್ಬೇಕ್ರಿ ಫಸ್ಟ್. ಇವ್ರ ಈಗ ಅಲ್ಲಿ ಒಂದಿನ GB ಬಂದಿಲ್ಲ. ನಾ ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರು ಏನ್ ನಾಯಕರದಾರಲ್ಲ, ಒಂದಿನ GB ಬಂದಿಲ್ರಿ. ನಾವು ಬಂದ್ ಬಡ್ದಾಡ್ತೀವಿ. ಇವರು ಅಂದ್ರೆ ಪಾಪ ಒಂದ್ಸಲ ಹೋಲ್ಬಿಡ್ರಿ ಮಾಡತ್ತಾರ. ನಾ ಅಂತ ನಮ್ಗೆ ಏನ್ ವಿಚಾರ ನೀವು ವಿನಿಮಯ ಮಾಡ್ಬೇಕು, ಸಂಘರ್ಷ ಆಗ್ಬೇಕು ವಿಷಯ ಬಗ್ಗೆ. ಒಂದಿನ GB ಬಂದಿಲ್ಲ, ಸಮಾಜ ಬಗ್ಗೆ ಚಿಂತನೆ ಮಾಡಿಲ್ಲ. ಏನಿದೆ? ಇಲೆಕ್ಷನ್ ಬಂದ್ಬಿಡುದು. ಅದು ಮತ್ತೆ ಬೇರೆ ಮತ್ತೆ ವಿಶೇಷ ನೋಡ್ರಿ. ಈ ರೀತಿ ಸಮಾಜ ಅಂದ್ರೆ ಅಲ್ರಿ, ನಾವು ಅಧಿಕಾರ ಸೊಲಾಗಲ್ಲ. ಇದೇನ್ ಅಧಿಕಾರ ದೊಡ್ಡ ಅಲ್ಲ. ಕ್ಯಾಂಡಿಡೇಟ್ ಡೈರೆಕ್ಟರ್ ಆಗಿ ಬಂದ್ ಏನೋ MLA ಅಂತಲ್ಲ. MLA ದವ್ರು ನಮ್ಮ ಮನೆ ಅಡ್ಡಾಡ್ತಾರ, ಬಂದಾಗ ಹೋಗ್ತಾರೆ, ನಮಸ್ಕಾರ ಲಾಡೋರು ಆರಾಮದ್ರಿ ಅಂತ ಕೇಳ್ತಾರೆ. ಹಂಗ ನಾ ಏನ್ತೀನಿ, ಯಾವುದೂ ಅಧಿಕಾರ ಶಾಶ್ವತ ಅಲ್ಲ. ಆದ್ರೆ ಸಮಾಜನ ಅಡ್ಕೋತಿರ್ಬೇಕು, ಸಮಾಜ ಬಗ್ಗೆ ಚಿಂತನೆ ಮಾಡ್ತಿರ್ಬೇಕು. ಆ ಪೆನಲ್ದವ್ರು ನನಗೆ ಅನ್ಸೋ ಮಟ್ಟಿಗೆ ಯಾವುದೇ ಥರದ್ದು ಸಮಾಜಕ್ಕೆ ಚಿಂತನೆ ಮಾಡಿಲ್ಲ. ಅದರಲ್ಲಿ ಅವ್ರ ಗುರಿ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಗುರಿ ಬಂತಿಲ್ಲ. ಏನ್ ಗುರಿ ಬಂತು? ಮುಂದೆ ITI ಮಾಡ್ತೀವಿ, ಮುಂದೆ ಇಂಜಿನಿಯರ್ ಮಾಡ್ತೀವಿ. ಏನ್ರ ಗುರಿ ಬೇಕ್ರಿ? ಹಂಗ ಸುಮ್ಮನೆ ಇಲೆಕ್ಷನ್ ಮಾಡ್ತೀವಿ ಅಂದ್ರೆ ಏನು ಉಪಯೋಗ? ಮುಂದೆ MLA ಹೇಳ್ತೀವ್ರಿ. ಏನು ಗುರಿ ಬೇಕ್ರಿ? ಹಂಗ ಸುಮ್ಮನೆ ಮಾಡ್ತೀವಿ ಅಂದ್ರೆ ಮುಂದೆ ನಮ್ಮವ್ರು ಯಾರು MLA ಅಂತಾರ? ಎಸ್, ನಮ್ದೇನು ಪ್ರಶ್ನೆ ಅಲ್ಲ. ಒಂದು ಮಾತು ಹೇಳ್ತೀನಿ, ಅದಕ್ಕೆ ದಯಮಾಡಿ ಗುರಿ ಇಲ್ಲದ ವ್ಯಕ್ತಿಗಳಿಗೆ, ನಾಯಕತ್ವ ಇಲ್ಲದಂತ ಮತ್ತು ಅವರಲ್ಲಿ ಅಜ್ಞಾನ ಮತ್ತು ಶಿಕ್ಷಣ ಇಲ್ಲದ ವ್ಯಕ್ತಿತ್ವ ಇರೋದ್ರಿಂದ ಅದು ನಾಯಕತ್ವ ಅಲ್ಲ. ಸ್ಪಷ್ಟಪಡಿಸ್ತೀನಿ. ಅದು ಅವ್ರು ಏನು ಹೇಳಿದ್ರು ಅದು ಸುಳ್ಳು. ಅದಕ್ಕೆ ದಯಮಾಡಿ ಇವತ್ತು ಏನೈತಿ, ನಮ್ಮ ಮೋಹನ್ ಮೋರೆ ಅವರ ಪೆನಲಿಗೆ ಬಹುಮತದಿಂದ ನಾವೆಲ್ಲರೂ ಒಂದ್ ಸೈಡ್ದಿಂದ ಎಲ್ಲರೂ ಕೂಡಿ ಇವತ್ತು ಒಕ್ಕೂಲರಿಂದ ಅವ್ರಿಗೆ ನಾವು ಗೆಲ್ಲಿಸಿ ತರುಣ ಅಂತ ಹೇಳಿ ನಾ ಇವತ್ತು ಹೇಳಿ ಬಯಸ್ತೀನಿ. ನನ್ನ ಇವತ್ತು ಈ ಕಾರ್ಯಕ್ರಮ ಕರೆಸಿ ನಮಗೆ ಮಾತಾಡೋದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾತಾಡಿರ್ಬೇಕು. ಯಾಕಂದ್ರೆ ಮೋಹನ್ ಮೋರೆ ಒಂದ್ ಸೈಡ್ ಮ್ಯಾಚ್ ಮಾಡ್ಬೇಕಾಗಿತ್ತು. ನಾನು ಬೇರೆದೇನಿಲ್ಲ. ಧನ್ಯವಾದಗಳು. ವೇದಿಕೆ ಮುಂದಿರೋರಿಗೆ ನಮ್ಮ ಅಧ್ಯಕ್ಷರು ಯಾವಾಗಲೂ ಪ್ರಿಫರೆನ್ಸ್ ಕೊಡ್ತಾರೆ.
ವೇದಿಕೆ ಮುಂದೆ ಯಾರು ಬಂದಿರ್ತಾರೆ ಅವ್ರಿಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಅವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನೀವು ಬಂದಿರ ಅಂತೇಳಿ ನಾವು ಇಲ್ಲಿ ಕುಂತು ಕೊಂಡ್ರಾಕ್ ಸಾಧ್ಯ ಐತಿ. ನೀವೇ ಬಂದಿರೋದು ನಾವು ಕುಂತು ಏನು ಮಾಡೋದೈತ್ರಿ ಇಲ್ಲಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಯಾವಾಗಲೂ ವೇದಿಕೆ ಮುಂದಿನವರಿಗೆ ಇದು ಕೊಡ್ತಾರೆ. ನೀವೆಲ್ಲ ಬಂದು ಅತ್ಯಂತ ಸಂತೋಷದಿಂದ ಇದರಲ್ಲಿ ಪಾಲ್ಗೊಂಡಿದ್ರಿ, ನಿಮಗೆ ಧನ್ಯವಾದಗಳು. ಅದು ನಮ್ಮ ಮರಾಠ ಸಮಾಜದಲ್ಲಿ ಈ ಸಮಾಜವನ್ನು ಉನ್ನತ ಸ್ಥಾನಕ್ಕೆ ಒಯ್ಯಲಿಕ್ಕೆ, ಸುಸ್ಥಿತಿಯಲ್ಲಿ ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದ ಯಾರಂದ್ರೆ MLC ಅಂತ ಜಕ್ಕಪ್ಪನವ್ರ ಸಾಹೇಬ್ರದ್ದು ನಮ್ಮ ಸಮಾಜದ ಅಭಿವೃದ್ಧಿಗೆ ನಿಮ್ಮ ವಿನಂತಿ ಮಾಡ್ಕೊಂಡಿದ್ರು ನಮ್ಮ ಅಧ್ಯಕ್ಷರು ಅನುದಾನ ಕೊಡ್ರಿ ಅಂತ ಹೇಳಿ. ಅವ್ರ ಅನುದಾನದಾಗ 10 ಲಕ್ಷ ರೂಪಾಯಿ ನಮ್ಮ ಸಮಾಜಕ್ಕೆ ಕೊಡ್ತೇನಂತ ಈಗ ಅವ್ರು ಫೋನ್ ಮಾಡಿ ಹೇಳಿದ್ರು ನಮ್ಮ ಅಧ್ಯಕ್ಷರಿಗೆ. 2020ರಿಂದ 2026ರವರೆಗೂ ನಿರಂತರವಾಗಿ ಅಧ್ಯಕ್ಷರಾದಂಥ ಶ್ರೀ MN ಮೋರೆ ಅವರು ಎಲ್ಲಿ ಹೋಗ್ಯಾರ ಅನುದಾನ ಕೇಳಕ್ಕೆ ಯಾರೂ ಇಲ್ಲ ಅಂದಿಲ್ಲ. ಈಗ ನಾವು ನೀವು ಯಾರು ಹೋಗಿದ್ರೆ 5 ಲಕ್ಷ ಕೊಡ್ತಿದ್ರು, 6 ಲಕ್ಷ ಕೊಡ್ತಿದ್ರು. ಅವ್ರು ಹೋದ್ರೆ 50 ಲಕ್ಷ ಕೇಳಿದ ಕಣ್ಣು ಮುಚ್ಚಿ ಕೊಡ್ತಾರೆ ಅವ್ರು ಹೋದ್ರೆ. ಯಾಕಂದ್ರೆ ಅಂಥ ಒಂದು ವ್ಯಕ್ತಿತ್ವ ಇಟ್ಕೊಂಡಾರ ಅವ್ರು. ಇವತ್ತು ಯಾರು MLC ಕಡೆ ಹೋಗ್ಲಿ, MP ಕಡೆ ಹೋಗ್ಲಿ, ಮಂತ್ರಿ ಕಡೆ ಹೋಗ್ಲಿ, ಯಾವುದೇ ಪಾರ್ಟಿಯವರು ಇರಲಿ, ಅವ್ರು ಪಾರ್ಟಿ ಜಾತಿ ಸಂಬಂಧ ಇಲ್ಲ. ಎಲ್ಲಿ ಹೋದ್ರು ಅವರಿಗೆ ಕಣ್ಣು ಮುಚ್ಚಿ ಮೊರೆಯವ್ರು ಬಂದಾರ ಕೊಟ್ಟು ಬಿಡ್ರಂತ. ಯಾಕೆ ನಾವು ಎಷ್ಟು ಸಲ ನೋಡೇವಲ್ಲ, ಹೋದಾಗ ಯಾರೂ ಅಲ್ಲಗಳ್ದಿಲ್ಲ ಇದನ್ನು ಕೊಡ್ಲಿಕ್ಕೆ. ಅಂಥವನ್ನ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದ MN ಮೋರೆಯವರು ನಮ್ಮ ಸಮಾಜದ ಒಂದು ಶಕ್ತಿಯಾಗಿ ಇವತ್ತು ನಿಂತಿದ್ದಾರೆ. ಅವ್ರ ಅದಾರನು ಕಾರಣಕ್ಕೆ ಈ 2011ರಿಂದ ಏನು ನಮಗೆ ವಿರುದ್ಧ ಇದ್ದು ಕೆಲವೊಂದು ರಾಜಕೀಯದ ಮೇಲೆ, ಇಲೆಕ್ಷನ್ ಮೇಲೆ ಎಲ್ಲ ವಿರೋಧ ಪಾರ್ಟಿ ಇರುವ ಅವಾಗ ಯಾರ್ಯಾರು ಧಿಕ್ಕಾರ ಹಾಕೊಂತ ಬಂದಾರ, ಇವತ್ತು ಅವರ ಮೊರೆಯವ್ರಿಗೆ ಜೈಕಾರ ಹಾಕತ್ತಾರ. ಯಾಕಂದ್ರೆ ಅವ್ರು 6 ವರ್ಷದಾಗ ಏನು ಅಧಿಕಾರಾವಧಿಯಲ್ಲಿ ಏನೇನು ಆಡಳಿತ ಸುಧಾರಣೆ ಮಾಡ್ಯಾರ, ಸಮಾಜಕ್ಕೆ ಏನು ಒಳ್ಳೇದು ಮಾಡ್ಯಾರ, ಸಮಾಜಕ್ಕೆ ಎಷ್ಟು ಅನುದಾನ ತಂದಾರ, ಸಮಾಜದ ಒಳಿತಿಗೆ ತಮ್ಮ ಸ್ವಾರ್ಥ ಬಿಟ್ಟು ಏನೇ ದುಡ್ಯಾತಾರ ಅದನ್ನ ಮನಗಂಡಾರ ಅವ್ರು. ಆ ಉದ್ದೇಶಕ್ಕೆ ಇವತ್ತೆಲ್ಲರೂ ನಮ್ಮ ಲಾಡ್ ಅವರಾಯ್ತು, ನಮ್ಮ ಇವರಾಯ್ತು, ಎಲ್ಲರೂ ಖುಷಿಯಿಂದ ಬಂದಾರ ಅವ್ರ ಹತ್ರ. ಅದು ನಮಗೆ ನಿಜವಾದ ಒಂದು ಸಂತೋಷ ಪಡುವಂಥ ವಿಷಯ. ಅವ್ರದ್ದೇ ಸ್ವತಃ ಕಾಲೇಜ್ ಅದಾವ, ಆಮೇಲೆ ಹೋಟೆಲ್ಸ್ ಅದಾವ, ಅವೆಲ್ಲ ಬಿಸ್ನೆಸ್ ಬಿಟ್ಟು ನಮ್ಮ ಸಮಾಜ ಸಲುವಾಗಿ ದುಡಿಯಾಕತ್ತಾರ ಅವ್ರು. ಯಾಕಂದ್ರೆ ಅವ್ರು ಈ ಸಲ 2 ಸಲ ನಿಂತೇನೆ ನಂಗೆ ಸಾಕು ಅನ್ನತ್ತಿದ್ರು ಅವ್ರು. ನೀವು ಬರ್ರಿಪ್ಪ, ನೀವು ಇಲ್ಲದೆ ನಮ್ಮ ಸಮಾಜ ಮುಂದುವರಿದ ಕಷ್ಟ ಐತಿ, ಇನ್ನೂ ಸ್ವಲ್ಪ ನಮ್ಮ ಸ್ಟೆಬಿಲಿಟಿ ಬರಬೇಕು, ಆರ್ಥಿಕವಾಗಿ ಸಬಲ ಆಗಬೇಕು, ಸಾಮಾಜಿಕವಾಗಿ ಬೆಳಿಬೇಕು, ನಮ್ಮ ಜನ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಬರ್ಬೇಕು ಸಮಾಜಕ್ಕೆ. ನೀವಿದ್ರೆ ನಮ್ಮ ನಡೀತೈತಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇದಕ್ಕೆ ಅವ್ರ ಮನ್ಯಾಗಿನವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇದೊಂದು ಸಲ ಬಿಡ್ರಿ ಅಂತೇಳಿ. ಆಯ್ತು ಅಂತೇಳಿ ಈ ಸಲ ಬಂದು ಮತ್ತೆ ಇಲೆಕ್ಷನ್ ನಿಂತಾರೆ. ಈ ಬಾರಿ ಅವರು ಸಮಾಜವನ್ನ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರ ಅನ್ನೋ ವಿಶ್ವಾಸ ನನಗಿದೆ. ಇನ್ನು ಕೆಲವೊಂದು ಮಾತು ಹೇಳ್ತಾರೆ ನೋಡ್ರಿ, ಏನು ಸತ್ತಾಗ ಹೆಗಲ್ ಕೊಟ್ರೆ ಪುಣ್ಯ ಬರ್ತೈತೆ ಅಂತ. ಅದು ಪುಣ್ಯ ಬರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಆದ್ರೆ ಜೀವಂತಿದ್ದಾಗ ಯಾರು ಜೀವನದಾಗ ಬಿದ್ದಿರ್ತಾರಲ್ರಿ ಅಂಥವ್ರಿಗೆ ಹೆಗಲ್ ಕೊಡೋರಂದ್ರೆ ನಮ್ಮ ಮೊರೆಯವರು. ಎಷ್ಟೋ ಜನಕ್ಕೆ ಉದ್ಯೋಗ ಮಾಡುವಾಗ, ವ್ಯವಹಾರ ಮಾಡುವಾಗ, ಫೈನಾನ್ಷಿಯಲಿ ತೊಂದರೆ ಒಳಗಿದ್ದಾಗ ಅವ್ರು ಮುಂದೆ ಬಂದಿರಾಗಿಲ್ಲ, ಅಂಥವ್ರಿಗೆ ಹೆಗಲು ಕೊಟ್ಟು ಮುಂದೆ ತರಿಸಿ ಅವ್ರಿಗೆ ಒಂದು ಜೀವನ ತರಲಿಕ್ಕೆ, ಒಂದು ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾರ. ಈಗ ಎಷ್ಟೋ ಬಡ ಹುಡುಗರು ಕಾಲೇಜಿಗೆ ಬರಲಿ, ಅಲ್ಲಿ ಸ್ಕೂಲಿಗೆ ಬರಲಿ, ಬಂದಾಗ ಫೀ ತುಂಬಕ್ಕೆ ಆಗೋದಿಲ್ಲ ಅವ್ರಿಗೆ. ಅವ್ರ ಫೀ ತುಂಬಕ್ಕೆ ಆಗೋದಿಲ್ಲ ಅಂತೇಳಿ ಹೊಂಟಿದ್ರಂದ್ರೆ ಸ್ವತಃ ಇವ್ರ ಕೈಲಿ ಆ ಫೀ ತುಂಬಿ ಆ ಮಕ್ಕಳಿಗೆ ಎಜುಕೇಶನ್ ಮಾಡಿಸ್ಯಾರ. ನಾವು ಇವ್ರ ಹೋಟೆಲ್ನಾಗ ನೋಡ್ತಿದ್ವಿ, ಹುಡುಗರು ಬರೋ ಸರ್ ಕೆಲಸ ಬೇಕಿರೋದು, ಕಾಲೇಜ್ ಬಿಟ್ಟು ಇಲ್ಲಿ ಯಾಕೆ ಬರ್ತಿರು ಅಂತ ಕೇಳ್ತಿದ್ರು ಅವರು. ಚಲೋ ಒಳ್ಳೆ PUC SLC ಮುಗಿಸಿಗಳು ಬಂದ್ಬಿಡು ಹುಡುಗರು, ಮರಾಠರು ಬಡವ್ರು ಹುಡುಗರು, ಆಮೇಲೆ ಯಾವುದೇ ಜಾತಿಯವ್ರು ಬಂದರು ಬಡ ಹುಡುಗರು. ಇಲ್ಪ ನೀವು ಒಂದು ಹೊತ್ತು ಹಾಫ್ ಡೇ ಇಲ್ಲಿ ಕೆಲಸ ಮಾಡ್ರಿ ಹೋಟೆಲ್ನಾಗ, ಊಟ ಟೈಮ್ದಾಗ ನೀವು ಕಾಲೇಜ್ ಕಲ್ತ್ರಿ, ಮುಂದೆ ನಿಮ್ಗೆ ಒಂದು ಒಳ್ಳೆ ಜೀವನಕ್ಕೆ ಆಧಾರ ಆಕೈತೆ ಅಂತ ಹೇಳ್ತಿದ್ರು ಅವ್ರು. ಇಲ್ಲ ಸರ್, ನಮ್ಗೆ ಫೀ ಕಟ್ಟಕ್ಕೆ ಆಗೋದಿಲ್ಲ, ನೀವು ಫೀ ಸಲುವಾಗಿ ತಲೆ ಕೆಡಿಸಬೇಡ, ನಾ ಕೊಡ್ತೇನೆ ಅಂತ ಇವರೇ ಫೀ ಕಟ್ಟಿ ಅವರಿಗೆ ಕಾಲೇಜ್ ಕಳಿಸ್ತಿದ್ರು. ಮತ್ತು ಅವ್ರು ಡೈಲಿ ಚೆಕ್ ಮಾಡ್ತಿದ್ರು ಕಾಲೇಜ್ ಹೋಗ್ಯಾರ ಇಲ್ಲ ಹುಡುಗರು ಅಂತೇಳಿ. ಅಂಥ ಒಂದು ಹೃದಯವಂತಿಕೆ ಅವರಲ್ಲಿದೆ. ಅಂಥ ಹೃದಯವಂತ ಅಧ್ಯಕ್ಷ ನಮ್ಮ ಈ ಸಮಾಜಕ್ಕೆ ಇವತ್ತು ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ನಾ ತಿಳ್ಕೊತೇನೆ. ಅದರಂತೆ ನಮ್ಮ ಈ ಸಮಾಜದಲ್ಲಿ ಅವ್ರು ಹೇಳಿದ್ದಕ್ಕೆ ಯಾರೂ ವಿರೋಧ ಮಾತಾಡಂಗಿಲ್ಲ. ಯಾಕಂದರೆ ಮುಂದಾಲೋಚನೆ ಮಾಡಿನ ಆ ಮಾತು ಹೇಳಿರ್ತಾರೆ ಇವರು. ನಮ್ಮ ಎದುರಿಗಿನವರು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸಮಾಜ ಯಾವ ರೀತಿ ಮುಂದುವರಿಬೇಕು ಅನ್ನೋದು ವಿಚಾರ ಮಾಡಿನ ಅವನು ಡಿಸಿಷನ್ ತಗೋತಾರೆ. ಆ ಹಿನ್ನೆಲೆ ಒಳಗೆ ಎಲ್ಲ ಇವರ ತಂಡದ ಸದಸ್ಯರು ಅವರ ಮಾತಿಗೆ ಒಪ್ಪಿಗೆ ಕೊಡ್ತಾರೆ. ಹೀಗೆ ಅವರು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ. ಭಾಳ ಮಾತಾಡಂಗಿಲ್ಲ, ಇನ್ನೂ ಭಾಳ ಮಂದಿ ಮಾತಾಡೋರ್ದಾರ. ಈ ಸಮಾಜಕ್ಕೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರ ಅನ್ನೋ ಉದ್ದೇಶದಿಂದ ಮಾಡ್ಯಾರು ಮತ್ತು ಇನ್ನೂ ಮುಂದೆ ಮಾಡ್ತಾರ ಅನ್ನೋ ಒಂದು ವಿಶ್ವಾಸದಿಂದ ಎಲ್ಲ ಬೇರೆ ಪಕ್ಷದವ್ರು ಇವತ್ತು ಬಂದು ನಮ್ಮ ಮೊರೆಯವರನ್ನ ಕೈ ಬಲಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗೆ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಈಗೇನು 5ನೇ ತಾರೀಕು ಇಲೆಕ್ಷನ್ ಅದ, ಆ ಇಲೆಕ್ಷನ್ ಒಳಗೆ ಇವರನ್ನ ಆರಿಸ್ತಿರ್ಬೇಕು. ಸಮಾಜದ ಉದ್ಧಾರಕ್ಕೆ, ಸಮಾಜದ ಒಳಿತಿಗೆ ಮತ್ತು ಸಮಾಜದ ಉಜ್ವಲ ಭವಿಷ್ಯಕ್ಕೆ ಇಂಥವರ ಅವಶ್ಯಕತೆ ಇರುವುದನ್ನು ಮನಗಂಡು ತಾವೆಲ್ಲ ಉದಯಿಸುತ್ತಿರುವ ಸೂರ್ಯನ ಗುರುತಿಗೆ ನೀವು ಮತದಾನ ಮಾಡಬೇಕು. ಸೂರ್ಯ ಅಂದರೆ ಒಂದು ಶುಭ ಸಂಕೇತ ಅಂತ ಹೇಳ್ತಾರೆ.
ಸೂರ್ಯ ಅಂದ್ರೆ ಈ ಬೆಳಕು. ಈ ಒಂದು ನಮ್ಮ ಸಮಾಜಕ್ಕೆ ಒಂದು ಬೆಳಕಂದ್ರೆ ಮೋಹನ್ ಮೋರೆ ಅವರು, ನಮ್ಮ ಸಮಾಜ ಸೂರ್ಯ ಅಂದ್ರೆ ಮೋಹನ್ ಮೋರೆ ಅವರು. ನಾವು ಯಾಕೆ ಹೇಳತ್ತೇವೆ ಅಂದ್ರೆ ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ನಮ್ಮ ಮರಾಠ ಸಮಾಜ ಬೆಳಿಲಿಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ಅದು ಇನ್ನೂ ಹೆಚ್ಚಿನ ರೀತಿಯೊಳಗೆ ಬೆಳೀಲಿ. ನಮ್ಮ ಬಡತನದಿಲ್ಲದಂತ ಎಲ್ಲ ಮರಾಠ ಮಕ್ಕಳಿಗೆ ಅನುಕೂಲ ಆಗಲಿ. ನಮ್ಮೆಲ್ಲ ಸಮಾಜದ ಮಕ್ಕಳು ಸುಶಿಕ್ಷಿತರಾಗಿ ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು 5ನೇ ತಾರೀಕಿಗೆ ಸೂರ್ಯನ ಗುರುತಿಗೆ ತಾವೆಲ್ಲ ಮತ ನೀಡುವ ಮೂಲಕ ಈ ಎಲ್ಲ ತಂಡದ ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ ಆರಿಸ್ತಿರ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕೇಂದ್ರ ಬಿಂದುವಾದ ಧಾರವಾಡದಲ್ಲಿ ಅತಿ ಉತ್ಸುಕತೆಯಿಂದ ಬೆಳೆಯುತ್ತಿರುವ ಮರಾಠ ವಿದ್ಯಾಪ್ರಸಾರಕ ಮಂಡಳವು ಇತ್ತೀಚೆಗೆ ಬೆಳೀತಾ ಇದೆ, ಎಲ್ಲರಿಗೂ ಕಂಡು ಬಂದಿದೆ. ಕಾರಣ ಏನಪ್ಪ ಅಂತಂದರೆ, ಈಗ ಮಾಡಿದಂಥ ಇವರ ಸೇವೆಯನ್ನು ನಾವೆಲ್ಲರೂ ನೋಡಿದ್ದೀವಿ. ಇದು ಯಾಕೆ ಹೇಳ್ತೇನೆ ಅಂತಂದರೆ, ನಾನು 1966ರಿಂದ 1999 ಮತ್ತು 1990ರಿಂದ 2004 ಮಟ್ಟ ನಾನು ಒಬ್ಬ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೀನಿ. ನನಗೊಂದು ಮರಾಠ ಸಮಾಜ ಅವಕಾಶ ಮಾಡಿಕೊಟ್ಟೆ ಅಂತ ಹೇಳಲಿಕ್ಕೆ ನಿಮ್ಗೆಲ್ಲರಿಗೂ ಇಷ್ಟಪಡ್ತೀನಿ. ನಮ್ಮ ಸಮಾಜ ಬೆಳಿಬೇಕಂತಂದರೆ ಇಂಥ ವ್ಯಕ್ತಿಗಳು ಬೇಕಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಸಮಾಜಕ್ಕೆ ಇಂಥ ವ್ಯಕ್ತಿಗಳು ಬೇಕು. ಅದಲ್ಲದೆ ನಮ್ಮ 1ನೇ ವಾರ್ಡ್ನಿಂದ ಅಭ್ಯರ್ಥಿಯಾದ ಶ್ರೀ ಈಶ್ವರ್ ಪಾಟೀಲ್ ಹಾಗೂ 13ನೇ ವಾರ್ಡ್ನಿಂದ ರಾಜು ಪಾಟೀಲ್ ಹಾಗೂ ಇನ್ನುಳಿದ ಸದಸ್ಯರುಗಳು ಎಲ್ಲರೂ ಸೇರಿ ನಮ್ಮ ಈ MN ಮೋರೆ ಅವರ ಬಣಕ್ಕೆ ನಿಲ್ಲುವುದರಿಂದ ತಮ್ಮೆಲ್ಲರ ಶಕ್ತಿ ಬೇಕೆಂತ ಹೇಳಿ ನಮ್ಮ ಈ ಮರಾಠ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೇಳ್ಕೊಳ್ಳುತ್ತೇನೆ. ಮತ್ತು ಈ ಮುಂದೆ ಬರುವಂಥ 5/7/2026ನೇ ಇಸ್ವಿಯಲ್ಲಿ ಬರುವಂಥ ಚುನಾವಣೆಯು ನಾವು ಪ್ರಚಂಡ ಬಹುಮತದಿಂದ MN ಮೋರೆ ಅವರ ಬಣಕ್ಕೆ ಬಹುಮತದಿಂದ ಆರಿಸಿ ತರಬೇಕೆಂದು ಕೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಈ ಸಪ್ತಾಪೂರ್ದಿಂದ ಒಂದು ಶಿಕ್ಷಣ ನೋಡಿದರೆ ನಾವೆಲ್ಲರೂ ಶಿಕ್ಷಣ ಪ್ರೇಮಿಗಳಾಗಿದ್ದೇವೆ. ಈ ನಮ್ಮ ಸಮಾಜವು 134 ವರ್ಷದಿಂದ ಶಿಕ್ಷಣಕ್ಕೋಸ್ಕರ ಮೀಸಲಿಟ್ಟಂತ ನಮ್ಮ ಹಿರಿಯರ ಆಸ್ತಿಯಾಗಿದೆ. ಆ ಆಸ್ತಿಯಿಂದ ಇಲ್ಲಿ ತನಕ ನಮ್ಮ ಯಾರ ಅಧ್ಯಕ್ಷರು ಬಂದಂತ ಹೊರ ಸಮಾಜದ ಬಿಟ್ಟು ಬೇರೆ ಸ್ಥಳದಲ್ಲಿ ಜಾಗವನ್ನು ಖರೀದಿ ಮಾಡಲಿಕ್ಕೆ ಆಗಿದ್ದಿಲ್ಲ. ಅದನ್ನು ನಮ್ಮ ಮೋರೆಯವರ ಅಧ್ಯಕ್ಷತೆಯಲ್ಲಿ ಹೋದ ವರ್ಷ ಅವಧಿಯಲ್ಲಿ ಖರೀದಿ ಮಾಡಿದ್ದಾರೆ. ಮತ್ತು ಈ ವರ್ಷದಲ್ಲಿ ಅದನ್ನು ಕಟ್ಟಬೇಕಂತಂದ ಎಲ್ಲ ನಮ್ಮ ಸಂತೋಷ್ ಲಾಡ್ ಅವರು, ನಮ್ಮ ಎಲ್ಲ ಕಾರ್ಪೊರೇಟರ್ ಕಡೆಯಿಂದ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ITI ಕಾಲೇಜು ಮತ್ತು ವಿದ್ಯಾರ್ಥಿ ಪ್ರಸಾದ ನಿಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅವರ ಬೆಂಬಲಾರ್ಥವಾಗಿ ನಾವು ಅವರ ಅಭಿವೃದ್ಧಿಯನ್ನು ನೋಡಿಕೊಂಡು ಎಲ್ಲ ಪಕ್ಷಗಳಿಗಿಂತ ಬಿಟ್ಟು ಇವರು ಅಭಿವೃದ್ಧಿಯಿಂದ ಮಾಡ್ತಾ ಇದ್ದಾರೆ. ಇವರಿಗೆ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚಿನ ನಮ್ಮ ಸಮಾಜಕ್ಕೆ ಒಳಿದಾಗ್ತದೆ, ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಎಲ್ಲ ರೀತಿಯಿಂದ ನಾವೆಲ್ಲರೂ ಸೇರಿ ನಮ್ಮ ಮೋರೆಯವರ ತಂಡಕ್ಕೆ 15 ಮತಗಳನ್ನು ಆರಿಸಿ ನಮ್ಮ ಸಪ್ತಾಪುರದಿಂದ ಕನಿಷ್ಠ ಒಂದು 500 ಮತವನ್ನು ಕೊಡಿಸುವುದಂತ ನಾವು ಉದಯಲಾಡೋರು, ಚಾಂದಗುಡಿಯವರು, ವಿಜಯಲಾಡೋರು ಎಲ್ಲರೂ ಸೇರಿ ಪಣ ತೊಟ್ಟಿದ್ದೀವಿ. ನಾವೆಲ್ಲರೂ ಅದಕ್ಕೆ ಸರ್ಕಾರ ಮಾಡಿ ನಾವೆಲ್ಲರೂ ಅವ್ರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೇವೆ ಅಂತ ತಮ್ಮೆಲ್ಲರ ಪರವಾಗಿ ಆಶ್ವಾಸನೆ ನೀಡ್ತಾ ಇದ್ದೀವಿ. ಇವತ್ತಿನ ನಾವು ಯಾಕೆ ಬಂದೇವೆ ಅಂದ್ರೆ ಎಲ್ಲರೂ ಹೇಳಿದ್ರಿ, ಇವತ್ತು ವೇದಿಕೆ ಮ್ಯಾಗಿದ್ದಾರೆ. ಇವತ್ತು ನಾವು ಸಮಾಜ ಅಲ್ಲಿ 137 ವರ್ಷದಿಂದ ಸಮಾಜ ಇದೆ. ಆ ಸಮಾಜಗಾಗಿ ನಾವು 2011ರಿಂದ ಅಲ್ಲಿ ಕಾಲಿಟ್ಟ ಪಾದಾರ್ಪಣೆ ಮಾಡಿ ಇಲೆಕ್ಷನ್ ಮಾಡಿ ಅವಾಗ ಅಧ್ಯಕ್ಷರು MN ಮೋರೆ ಇದ್ರು, ನಾವು ಉಪಾಧ್ಯಕ್ಷ ಇದ್ದೆ. ಆಮೇಲೆ ನಾವು ಮಹಾನಗರ ಪಾಲಿಕೆ ಚುನಾವಣೆ ಬಂದಲ್ಲಿ ಪಕ್ಷ ನಮ್ಗೆ ಟಿಕೆಟ್ ಕೊಡ್ತು, ನಾವು ಆರಿಸಿ ಬಂದ್ವಿ. ಅವಾಗ ನಾವು ಮರಾಠ ಸಮಾಜ ವತಿಯಿಂದ ಬೇರೆದವ್ರಿಗೆ ನಾವು ಬಿಟ್ಟು ಕೊಟ್ಟಿದ್ವಿ. ಅಧ್ಯಕ್ಷರು ಏನ್ ಹೇಳಿದ್ರು, ನೀವು ಮಹಾನಗರ ಪಾಲಿಕೆ ಸದಸ್ಯರು ಇರ್ರಿ, ಬೇಕಾದ್ರೂ ಇರ್ರಿ, ನಮ್ಮ ಜೋಡಿ ಈ ಸಲ ನೀವು ಸಮಾಜಕ್ಕೆ ಒಳ್ಳೆಗಾಗಿ ಸಮಾಜಕ್ಕಾಗಿ ಒಂದು ಕೆಲಸಕ್ಕಾಗಿ ನೀವು ಬರ್ಬೇಕಂತ ಕೇಳ್ಕೊಂಡಾಗ ಆಯ್ತು ಅಂತ ನಾವು ಅವ್ರ ಜೋಡಿ ಕಳ್ಳಿ ಮನಿ ವತಿಯಿಂದ ನಿರ್ದೇಶಕರಾಗಿ ನಾವು ಚುನಾವಣೆ ನಿಲ್ತೇವಿ. ಇಷ್ಟೇ ಹೇಳ್ಬೇಕಂದ್ರೆ ನಾವು ಈ ಸಮಾಜ ಏಳಿಗಾಗಿ, ಸಮಾಜ ಉಳಿವಾಗಿ, ನಮ್ಮ ಮರಾಠ ಸಮಾಜ ಬಡವ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಇವತ್ತು ನಾವು ಇಲೆಕ್ಷನ್ ಇದೆ, 3 ವರ್ಷಕ್ಕೊಮ್ಮೆ ಇಲೆಕ್ಷನ್ ನಡಿತೈತಿ. ಸುಮಾರು ನಮ್ಮ ಸಮಾಜದಲ್ಲಿ LKG UKG ಇಂದ ಹಿಡ್ಕೊಂಡು ಡಿಗ್ರಿ, ಸೈನ್ಸ್, BSc ಮಠ ಒಂದು ಹುಡುಗ ಅಲ್ಲೇ 3 ವರ್ಷಕ್ಕೊಂದು LKG UKG ಮಾತ್ರ ಪೂರ ಅವ್ನ ಎಜುಕೇಶನ್ ಪೂರ ಅಲ್ಲೇ ನಮ್ಮ ಸಮಾಜ ಒಳಗ ಮುಗಿ ಒಳಗ ಇದೆ. ಅವ್ನ ಎಜುಕೇಶನ್ ಕೊಡೋಂಗ ನಮ್ಮ ಸಂಸ್ಥಾನ ಮಾಡತೈತಿ. ಅದೇ ರೀತಿ ನಾವೇನ್ ಹೆಚ್ಚಿಗೆ ಕೇಳೋಲ್ಲ. ಈಗ ಸಮಾಜಿಗಾಗಿ ನಾವು ಬರುವ 5ನೇ ತಾರೀಕಿಗೆ ರವಿವಾರ ಬೆಳಿಗ್ಗೆ 8ರಿಂದ ಸಾಯಂಕಾಲ 4ವರೆಗೆ ಮತದಾನ ನಡೀತೈತಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವು ಸೂರ್ಯನ ಗುರುತಿಗೆ ಓಟ್ ಹಾಕ್ಬೇಕು. ಆಮೇಲೆ 15 ಕಡೆ ಇರ್ತೈತೆ ಓಟ್ ಹಾಕೋದ್ರು, ಒಂದೇ ಕಡೆ ಇರಲ್ಲ. ಒಂದು ಓಟ್ ಹಾಕಿದ ಕೂಡಲೇ
ಒಂದೇ ರೂಮ್ನಾಗ ಹಿಂಗ್ 15 ಹೊಟ್ಟಿರ್ತಾವ. ಆ ಸೂರ್ಯ ಇಲ್ಲಿ ಇರ್ತೈತಿ, ಅಲ್ಲಿ ಮುಂದೆ ನೀವು ಚಿನ್ನ ಹೊತ್ತಕ್ಬೇಕು. ಅವ್ರೊಂದ್ ಮಸೀದ ಇದನ್ನ ಕೊಡ್ತಾರೆ ಹಿಂಗ್ ನಿಮ್ಗ. ಸೂರ್ಯನ ಮೇಲೆ ಹೊಡೆದ್ರು ಬಿಡ್ತೈತಿ, ಸೂರ್ಯನ ಮುಂದೆ ಹೊಡಿಬೇಕು. ನೀವು ಆಜು ಬಾಜು ಹೊಡೆದ್ರ ಅದು ಹೊಟ್ ಕೇಡ್ ಆಕೈತಿ, ಮತ್ತ ಅದು ವೇಸ್ಟ್ ಆಕೈತಿ. ಹಿಂಗಾಗಿ ನೀವು ಎಲ್ಲರೂ ಇಲ್ಲಿ ಬಂದಂತ ಎಲ್ಲರೂ ಸೇರಿ ಸೂರ್ಯನ ಚಿಹ್ನೆಗೆ ಹೋಟ್ ಹಾಕ್ಬೇಕು. ಆಮೇಲೆ ನಮ್ಮ ರಿಲೇಷನ್, ನಿಮ್ ರಿಲೇಷನ್, ನಮ್ಮ ಕಜಿನ್ರು, ನಮ್ಮ ಕಾಕಾಗಳು, ನಮ್ಮ ಕಾಕಿಗಳು ಎಲ್ಲಾ ಕಡೆ ಇರ್ತಾರ. ನಮ್ಮ ಧಾರವಾಡ ಸುಮಾರು 4,000 ವೋಟರ್ಸ್ ಅದಾರ. ಆಮೇಲೆ ನೀವೆಲ್ಲರಿಗೂ ಹೇಳಿ ಈ ಸಲ ನೀವು ಸೂರ್ಯನ ಗುರುತಿಗೆ ಚಿನ್ನಕ್ಕೆ ಹೋಟ್ ಹಾಕ್ಬೇಕಂತ ನೀವೆಲ್ಲರಿಗೂ ಮನವಿ ಮಾಡ್ಕೋಬೇಕು. ಅದೇ ರೀತಿ ಇವತ್ತಿನ ವಿರೋಧ ಪಕ್ಷ ನಿಂತೈತಿ, ಅವ್ರ ಕಡೆ ಏನು ಇದಿಲ್ಲ, ಸುಮ್ನೆ ಒಂದು ನಿಂದ್ರು ಕೈಲೇ ನಿಂತು ಬಿಡುದು ಒಟ್ಟ ಒಂದು ವಿರೋಧ ಆಗಿ. ಅಲ್ಲಿ ಒಂದು ಪೈಸಾ ಒಂದು ಏನು ವ್ಯವಹಾರ ಆಗಿಲ್ಲ. ಪೈಸಾ ಇಟ್ಟು ಫೈಲ್ ಟು ಫೈಲ್ ಲೆಕ್ಕ ಮಾಡಿಟ್ರ. ಯಾರೋ ಬಂದು ನೀವು ಯಾವ ಬಂದು ಕೇಳಿದ್ರು ಲೆಕ್ಕ ಕೊಡ್ತಾರ. ಸುಳ್ಳ ವಿರೋಧ ಇದ್ದಾರ, ಅಷ್ಟು ರೊಕ್ಕ ತಿಂದಾರ, ಇಷ್ಟು ರೊಕ್ಕ ತಿಂದಾರ, ರೊಕ್ಕನೇ ಇಲ್ಲ ಅಲ್ಲಿ. ಆಮೇಲೆ ನಾವೆಲ್ಲರೂ ವೇದಿಕೆ ಮೇಲೆ ಇದ್ದವ್ರೆಲ್ಲ ನಮ್ ಕಿಸ್ತಂದ್ ರೊಕ್ಕ ಹಾಕಿ ನಾವು ಇಲೆಕ್ಷನ್ ಮಾಡಾಕತ್ತೀವಿ. ಯಾವ್ದು ಸಮಾಜದಿಂದ ₹1 ನಾವು ಖರ್ಚು ಹಾಕೋಲ್ಲ ಅತ್ತ ಹೇಳುತ್ತಾ, ಇವತ್ತಿನ ಈ ಚುನಾವಣೆಯಲ್ಲಿ ಇವತ್ತಿನ ಈ ಸತ್ತಾಪುರ ಒಂದು ವಾರ್ಡು ಹಾಗೂ ಸಾಧನಕೆರೆ ಇಲ್ಲಿ ಸೇರಿರಿ ಗುರಿಯರವರು ಇಷ್ಟೇ ಹೇಳೋದು ಬೇಕಂದ್ರೆ ಮುಂದೆ ಬರೋ ದಿನಗಳಲ್ಲಿ 5ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವು ಸೂರ್ಯನ ಗುರುತಿಗೆ ಪ್ರತಿಯೊಬ್ಬರು 15 ವೋಟ್ ಹಾಕ್ಬೇಕಂತ ವಿನಂತಿ. ನನಗೆ ಇಲ್ಲಿ ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೊಂದಿಸುತ್ತಾನೆ. ನಾನು ಮಾತಾಡ್ತೀನಿ. ದೇವಜ್ಞ ಕಲೆ ಮಂಟಪ NT ಟೆಪ್, ಟೈಮಿಂಗ್ ಬೆಳಿಗ್ಗೆ 11 ಗಂಟೆಗೆ. ಬಹಳ ಕುತೂಹಲವನ್ನು ಅನ್ಕೊಳ್ಬಹುದು. ವಿಶೇಷತೆಯನ್ನು ಪಡೆದಿದೆ. ವಿಶೇಷತೆ ಯಾಕೆ ಪಡೆದಿದೆ ಅಂತಂದ್ರೆ, ಅಭಿವೃದ್ಧಿ ಪಥದೊಳಗೆ ಮರಾಠ ವಿದ್ಯಾಪ್ರಸಾರಕ ಮಂಡಳ ಚಾರಿತ್ರ್ಯವಾದಂಥ ಒಂದು ಸ್ಥಳ. ಅದು ಮರಾಠರಿಗಾಗಿ ಛತ್ರಪತಿ ಶಾಹುಜಿ ಮಹಾರಾಜರ್ಲಿಂದ ಇಲ್ಲೆಲ್ಲ ನಮ್ಮ ಧಾರವಾಡಕ್ಕೆ ಸಿಕ್ಕಿರೋದು. ನಮ್ಮ ಏನು ಮರಾಠಿಗರು ಏನಿದ್ದೇವೆ ನಮಗೆ ನೆಲ ಸಿಕ್ಕಂಥದ್ದು. ನಮ್ಮ ಪೂರ್ವಿಕರು ಏನಿದ್ದಾರೆ ಸಾಕಷ್ಟು ಹಲವು ಮಹಾನೀಯರು ಅದಕ್ಕಾಗಿ ಶ್ರಮ ಪಟ್ಟಾರ. ತಾಯಂದಿರು ಇರ್ಬೋದು, ಮಹಾನರು ಎಲ್ಲರೂ ಸಹಿತ ಭಾಳ ಜನ ಹೆಸರು ಹೇಳ್ಕೊಂತ ಹೊಂಟ್ರೆ ಭಾಳ ದೊಡ್ಡ ಹಿಸ್ಟ್ರಿನ ಅದ. ಆ ಚಾರಿತ್ರ್ಯವಾದಂಥ ಒಂದು ಸಂಸ್ಥೆ ಒಂದು ಬೆಳವಣಿಗೆ ಆಗಬೇಕು, ಮರಾಠರ ಕಲ್ಯಾಣ ಆಗಬೇಕು, ಮರಾಠ ಮಕ್ಕಳು ಮುಂದೆ ಬರಬೇಕು. ಅದ್ರಾಗ ಮರಾಠ ಅಂದ್ರೆ ವಿಶೇಷವಾಗಿ ರೈತರು. ಆ ರೈತರಿಂದ ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ, ಪರಿವರ್ತನೆಯಾಗಿ ಸಾಕಷ್ಟು ಹಲವಾರು ಮುಂದುವರೆದಂಥ ಒಂದು ಸಮಾಜ ಆಗ್ಯದ. ಅದಕ್ಕಾಗಿ ಪೂರ್ವಜರು ಸಾಕಷ್ಟು ಅದಕ್ಕೆ ಏನು ಲಾಡ್ ಸರ್ ಹೇಳಿದರು ಆ ರೀತಿಯೊಳಗೆ ಮುಷ್ಟಿ ಮತ್ತು ಆ ರೀತಿಯೊಳಗೆ ತಂದು ಮರಾಠ ಬೋರ್ಡಿಂಗನ್ನು ಬೆಳೆಸಿದ್ದಾರೆ. ಅದು ಬೆಳೆಸಿ ಬರ್ತಾ ಅದು ಸಾಕಷ್ಟು ರೀತಿಯೊಳಗೆ ಇಲ್ಲಿಗೆ ಇವತ್ತಿಗೆ ಜನರಿಗೆ ನೋಡುವಂಥ ಒಂದು ದೊಡ್ಡ ಒಂದು ಸಂಸ್ಥೆಯಾಗಿದೆ. ಆ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಕಾರಣ ವಿಶೇಷವಾಗಿ ಶ್ರೀಯುತ ಮನೋಹರ್ ಮೋರೆಯವರು ಇದ್ದಾರೆ. ಅವರಿಗೆ ರಿಕ್ವೆಸ್ಟ್ ನಾವು ಮಾಡ್ಕೊಂಡಿವಿ, 2 ಸಲ ಆಗೈತೆ ಖರೆ, ಆದ್ರೆ ನೀವೇ ನಿಂತು ಉದ್ಧಾರ ಮಾಡಬೇಕು. ಸಾಕಷ್ಟು ಈಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ಮುಂದುವರೆದದ. ಅದನ್ನು ಮುಂದುವರೆದು ಬೆಳೆಸ್ಬೇಕಂತಂದ್ರೆ ಈ ಸಲ ಬಹಳ ಪ್ರಮುಖವಾದ ಘಟ್ಟ ಅದ. ನೀವು ನಿಂತ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಸಾಕಷ್ಟು ಎಲ್ಲರೂ ಸಮಾಜದೊಳಗೆ ಅದಕ್ಕೆ ಬೆಂಬಲನೂ ವ್ಯಕ್ತಪಡಿಸಿದರು. ಯಾಕಂದ್ರೆ ಯಾರ್ಯಾರು ಬಂದು ಏನೇನೋ ಮಾಡಿದ್ರೆ ಏನೇನೋ ಆಗಿ ಹೋಗ್ತದ. ಅದು ಒಳ್ಳೇದಾದ್ರೆ ಚರಿತ್ರೆ ಆಗ್ತದೆ, ಕೆಟ್ಟದ್ದಾದ್ರೂ ಅದೊಂದು ಕೆಟ್ಟ ಚರಿತ್ರೆನೂ ಆಗ್ತದೆ. ಅಂಥದಕ್ಕೆ ಅವಕಾಶ ನಾವು ಸಮಾಜದವ್ರು ಮಾಡಿಕೊಡ್ಬಾರ್ದು. ಒಳ್ಳೆಯ ಚರಿತ್ರೆ ಮೂಡುವಂಥ ಒಂದು ಅವಕಾಶಗಳು ಸಾಕಷ್ಟು ಅದಾವ. ಅದಕ್ಕಾಗಿ ಈಗ ಏನು ಮಹನೀಯರು ಎಲ್ಲರೂ ಇದ್ದಾರೆ, ಹೆಗಲಿಗೆ ಹೆಗಲು ಕೊಟ್ಟು ಸೇವಾಭಾವನೆ ಮಾಡುವಂಥ ನಿರ್ದೇಶಕ ಮಂಡಳಿ ಸದಸ್ಯರು ಎಲ್ಲ ನಿಂತುಕೊಂಡಿದ್ದಾರೆ. ಅದಕ್ಕೆ ಸಾಥಾಗಿ ಮನೋಹರ್ ಮೋರೆಯವರು ನೇತೃತ್ವ ವಹಿಸಿದ್ದಾರೆ. ಆ ನೇತೃತ್ವ ಅವ್ರ ವ್ಯಕ್ತಿತ್ವ ಎಲ್ಲರೂ ಹೇಳಿದ್ದಾರೆ ಇಲ್ಲಿ. ಅಷ್ಟೇ ಅಲ್ಲ, ನಾವು ಒಂದು ಭಾಗದೊಳಗೆ ತಗೊಂಡೇವಿ. ಅವರು ಶೈಕ್ಷಣಿಕವಾಗಿಯೂ ಮತ್ತು ಉದ್ಯಮಿಗಳಾಗಿ ಸಾಕಷ್ಟು ಮತ್ತು ಚಲನಚಿತ್ರ ಮಂಡಳಿಗೂ ಸಹಿತ ಸಾಕಷ್ಟು ಅವರು ಇಲ್ಲಿ ಸೇವಾನು ಕೊಟ್ಟಿದ್ದಾರೆ. ಅದು ಅಮೋಘವಾದ ಸೇವೆ. ರೈತನಾಗಿ ಮುಂದುವರೆದ ರೈತರಾಗಿ ಕೆಲಸ ಮಾಡಿದ್ದಾರೆ.
ಸಾಕಷ್ಟು ಹಲವಾರು ರೀತಿಯೊಳಗ ಅನುಭವ ಉಳ್ಳಂಥವ್ರು ನಮ್ಮ ಸಮಾಜಕ್ಕೆ ನಾಯಕತ್ವ ವಹಿಸಿ ಬೇಕಾಗ್ಯದ. ಆ ರೀತಿಯೊಳಗೆ ಅವ್ರು ಶಿಕಾರ. ಆ ಆಡಳಿತ ಮಂಡಳಿಯವ್ರಿಗೆ ಎಲ್ಲರಿಗೂ ನಾವು ಒಂದು ಸಂಪೂರ್ಣ ಬೆಂಬಲವನ್ನು ಕೊಟ್ರೆ ಸಾಕಷ್ಟು ಇನ್ನೂ ಇದೇ ರೀತಿ ಮುಂದುವರಿಲಿಕ್ಕೆ ನಮ್ಮ ಸಮಾಜ ಮುಂದುವರಿಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಎಲ್ಲರೂ ಏನು ಹೇಳಿದಾರ ಮಹನೀಯರು, ಆ ರೀತಿ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹಿರಿಯರು ಎಲ್ಲರೂ ನಮ್ಮ ಜನರಿಗೆ ಎಲ್ಲರಿಗೂ ಇಲೆಕ್ಷನ್ ದಿವಸ 5ನೇ ತಾರೀಕಿಗೆ ಅರಳುತ್ತಿರುವ ಸೂರ್ಯ ಏನಿದೆ ಅದಕ್ಕೆ ಮತ ಹಾಕ್ರಿ ಅಂತ ಹೇಳಿ ನೀವು ಸಹಿತ ಸ್ವತಃ ಮತ ಹಾಕಿ ಒಂದು ಬೆಂಬಲ ವ್ಯಕ್ತಪಡಿಸಿದ್ರೆ ಒಂದು ಬಲಿಷ್ಠವಾದಂಥ ಸಂಘ, ಬಲಿಷ್ಠವಾದಂಥ ಯೂನಿಟ್ ಒಂದು ಬರ್ತದ. ಆ ಮೂಲಕ ಸಾಕಷ್ಟು ಹಲವಾರು ಅಭಿವೃದ್ಧಿಗಳು ಆಗ್ತಾವು. ಈಗ ಆಲ್ರೆಡಿ ಏನು ಸಮಾಜಕ್ಕಾಗಿ ಜಗ ಹಿಡುದಂತಂತಾರೆ ಸಣ್ಣ ಕೆಲಸ ಅಲ್ಲ, ಅದು ಸಣ್ಣ ಕೆಲಸ ಅಲ್ಲ. ದೊಡ್ಡ ಇನ್ನೂ ಬೆಳ್ಕೊಂತ ಹೋಗ್ಬೇಕಂತಂದ್ರೆ ಜಗ ತಗೊಳ್ಬೇಕು, ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಆ ಒಂದು ಐಡಿಯಾಪಾಯ ಹಾಕ್ಲಿಕ್ಕೆ ಅವ್ರು ಸಾಕಷ್ಟು ಒಬ್ಬ ಹೋಲ್ಡೆಡ್ ಪರ್ಸನ್ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಚೂಸ್ ಮಾಡಿದಾರ. ಎಂತ ಅವರು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಖುಷಿ ನೀಡುವಂತ ಒಂದು ವಿಷಯ. ಅಜಾತ ಶತ್ರು ಅವರು. ಅದಕ್ಕಾಗಿ ಅವರನ್ನೆಲ್ಲರೂ ಬೆಂಬಲಿಸಿ ಒಂದು ನಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಅವರನ್ನ ಗೆಲುವನ್ನು ಮಾಡಿಕೊಡ್ಬೇಕು. ಇಷ್ಟರಿಗೂ 15 ಜನಕ್ಕೆ ಅರಳುತ್ತಿರುವ ಸೂರ್ಯನಿಗೇನೆ ಓಟ್ ಕೊಟ್ರೆ ಒಂದು ಶಕ್ತಿ, ಪ್ರಮುಖವಾದಂಥ ಶಕ್ತಿ ಹೊರಹೊಮ್ಮುತ್ತದೆ. ಮತ್ತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂಥೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ, ಸಂಘಟಕರಿಗೂ, ತಮ್ಮೆಲ್ಲ ತಾಯಂದಿರಿಗೂ ಸಹಿತ ನಮಸ್ಕಾರ. ಓಟ್ ಹಾಕಿದವರು ಮುಖ್ಯ. ಇವತ್ತು ಶಾಹು ಮಹಾರಾಜ್ ಅವರ ಜಯಂತಿ, ಎಲ್ಲರಿಗೂ ಶಾಹು ಮಹಾರಾಜರ ಜಯಂತಿ ಎಲ್ಲರಿಗೂ ಶುಭಾಶಯನ ಹೇಳ್ತೇನೆ. ಹಿಂಗಾಗಿ ಶಾಹು ಮಹಾರಾಜರು ನಮ್ಮ ಸಮಾಜಕ್ಕೆ ದೊಡ್ಡ ಕಾಣಿಕೆ ಇದೆ. ಆಮೇಲೆ ಮೋರೆ ಸಾಹೇಬರು 2 ಸರಿ ಆಗಿ ಬಿಡಾಕತ್ತಿದ್ರು ನಾವು ಅಲ್ಲಿ ಅಂತೇಳಿ. ಅವರು ಉದ್ಯಮಿ, ಅವ್ರ ಬಿಜಿ ಒಳಗೆ 3ನೇ ಸರಕ್ಕೆ ಯಾಕೆ ಅವ್ರು ಒತ್ತಡ ಮಾಡಿದ್ವಿ ಅಂದ್ರೆ ರೊಕ್ಕ, ಕೆಲವು ಮಂದಿ ಮುಖ ನೋಡಿ ರೊಕ್ಕ ಹುಡ್ತೈತಿ, ಕೆಲವು ಮಂದಿ ರೊಕ್ಕ ಹುಟ್ಟುದಿಲ್ಲ, ಬೇಕಾದಂಥ ವ್ಯಕ್ತಿ ಇರಲಿ. ಅದಕ್ಕೆ 5 ಕೋಟಿ ರೂಪಾಯಿ ಕಿಮ್ಮತ್ತಿಂದ 11 ಲಕ್ಷ ರೂಪಾಯಿದಾಗ ನಾವು ನವಲೂರಿಗೆ ಈಗೇನು ಪ್ಯಾರ್ಲ್ಯಾಂಡ್ ಮಾಡ್ತಾರಲ್ಲ ಅದೇ ಜಾಗ, ಕ್ರೂಸರ್ ಮುಂದೆ, ಅಂಬಾರಾಯಿ ಹೋಟೆಲ್ ಮುಂದೆ, ಓಜೋನ್ ಮುಂದೆ. ಆದ್ರೆ ಅದು ಏನಾರು ತಗೊಳಕ್ ಹೋದ್ರೆ 5 ಕೋಟಿ ರೂಪಾಯಿ ಅದು ಇದುವರೆಗೂ ಸಮಾಜದವ್ರಿಗೆ ಯಾರಿಗೂ ತಗೊಳಕಾಗಿದ್ದಲ್ಲ. ಇನ್ನು ಶುರು ಆತ, ಇನ್ನು ಎಕರೆಗಟ್ಲೆ ತಗೋತಾರ ಮಾತು ಬೇರೆ. ಆದ್ರೆ ಸರ್ ತಗೊಂಡು ಕಷ್ಟಕ್ಕೆ ಕೈ ಬಿಡ್ಲಿಲ್ಲ. ಆ ಜಾಗ ನೋಡ್ಕೊತ ಕುಂಡ್ರದಾಕೈತಂತ ಸಂತೋಷ್ ಲಾಡ್ ಅವ್ರಿಗೆ, ಜಾರಕಿಹೊಳಿ ಸಾಹೇಬರಿಗೆ, ಆಮೇಲೆ ಬೇರೆ ಬೇರೆ ಮಿನಿಸ್ಟರ್ಗಳಿಗೆ, ಮೇಯರ್ಗಳಿಗೆ ಎಲ್ಲರಿಗೂ ಹೇಳಿ 3 ಕೋಟಿ ರೂಪಾಯಿ ಆಲ್ರೆಡಿ ಅದಕ್ಕೆ ವ್ಯವಸ್ಥೆ ಮಾಡ್ಯಾರ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಕೆಳಗೆ ITI ಕಾಲೇಜು, ಮ್ಯಾಲೆ ಬಡ ವಿದ್ಯಾರ್ಥಿಗಳ ಬೋರ್ಡಿಂಗು. ಮೊದಲೇ ಕಾಲದಾಗ ನಮ್ಮ ಅಪ್ಪರ್ ಸೆಕ್ರೆಟರಿ ಇದ್ರು. ಅವಾಗ ಮರಾಠ ಬೋರ್ಡಿಂಗ್ನಾಗ ಊಟ ಮಾಡಿ ಮಕ್ಕಳೆಲ್ಲ ಇಲ್ಲಿ ಸಪ್ತಾಪುರ KCDಗೆ ಬರ್ತಿದ್ರು. ಅಲ್ಲಿ ಕಲ್ತು ಗೋಲ್ಡ್ ಮೆಡಲಿಸ್ಟ್ ಹಾಕಿದ್ರು. ಆದ್ರೆ ಈಗ ಅಲ್ಲಿ ಊಟದ ಅಲ್ಲಿ ಬೋರ್ಡಿಂಗ್ ತೊಂದಿದ್ದು ಅದು ನವಲೂರಕ್ಕೆ ಆ ಬೋರ್ಡಿಂಗ್ ವ್ಯವಸ್ಥೆಯನ್ನು ಮಾಡ್ತಾರೆ ಬಡ ವಿದ್ಯಾರ್ಥಿಗಳೇ. ಆಮೇಲೆ ಮೊನ್ನೆ ಈ ವರ್ಷದಿಂದ 50 ಹುಡುಗರು ಯೂನಿವರ್ಸಿಟಿ ಬ್ಲೂ ಆಗಿದ್ದಾರೆ. ನಮಗೆ ಶಿವಾಜಿ ಯೂನಿವರ್ಸಿಟಿಯಿಂದ 57 ಹುಡುಗರು, 15 ಹುಡುಗರು ಇದಕ್ಕೆ 11 ಹುಡುಗರು ಧರ್ಮವೀರಲ್ಲ, ಅಗ್ನಿವೀರ ಮಿಲ್ಟ್ರಿಗೆ ಸೇರಿ ಅವ್ರು ನಮ್ಮ ಶ್ರೇಯಸ್ಸನ್ನು ತಂದು ಕೊಟ್ಟಿದ್ದಾರೆ. ಆಮೇಲೆ ನಾವು ನೋಡ್ರಿ ಧಾರವಾಡ ಅಂದ್ರೆ ವಿದ್ಯಾಕ್ಷೇತ್ರ, ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆ ಬರ್ತಾರ. ಈ ಸೈನ್ಸ್ ಆದ ಕೂಡ ನನಗೆ ಅಲ್ಲಿ ಸಿಗಲಿಲ್ಲ, ಇಲ್ಲಿ ಸಿಗಲಿಲ್ಲ. ಫಸ್ಟ್ KCDಗೆ ಹೋಗ್ತಾರ, ಸೆಕೆಂಡ್ JSS ರೀ. ಅಲ್ಲಿ ಸಿಗಲಿಲ್ಲ ಅಂದ್ರೆ ಅಣ್ಣಿಗೇರಿ ಸಪ್ತಾಪುರಕ್ಕೆ ಅಡ್ಡಾಡೋದು ಇಲ್ಲೇ ಅದಾವ ಸೈನ್ಸ್ ಕಾಲೇಜು. 1 ಲಕ್ಷ ರೂಪಾಯಿ ಕೊಡ್ರಿ, 2 ಲಕ್ಷ ರೂಪಾಯಿ ಕೊಡ್ರಿ. ನಮ್ಮ ಮರಾಠ ಮಂದಿ ಮೊದಲೇ ಬಡವ್ರದೇವಿ, ಪರ್ಸೆಂಟೇಜ್ ಆಗಿರೋದಿಲ್ಲ, 60-70 ಆಗಿರ್ತೈತಿ, 80ಕ್ಕೆ ಹೋಗಿರೋದಿಲ್ಲ ನಾವು. ಅದಕ್ಕೆ ಇಲ್ಲಿ ಅಡ್ಡಾಡೋದು ನಾವು ಸಪ್ತಾಪುರ ಅಂದ್ರೆ ಎಲ್ಲ ಪ್ರಜ್ಞಾವಂತ ಐತಿ. ಅದಕ್ಕೆ ಈಗ ಅಲ್ಲಿ ಸೈನ್ಸ್ ಕಾಲೇಜ್ ಚಾಲು ಮಾಡ್ಯಾರ, BSc ಐತಿ, ಪರ್ಸೆಂಟೇಜು ಚಲೋ ಆಗ್ತಾ ಇದೆ. ಎಲ್ಲರೂ ನೀವು ಪ್ರೋತ್ಸಾಹದಿಂದ ಕೊಟ್ಟು ಅದನ್ನ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಕಾಲೇಜ್ ಹೋಗ್ಬೇಕಪ್ಪ, ಶಿವಾಜಿ ಕಾಲೇಜ್ನಾಗ ಸಿಗ್ತೈತೆ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ನಾವು ಮಾಡಿಡೋಣಂತ. ನಾವು ಮಾಡಿಡೋಣಂದ್ರೆ ಹೆಂಗೆ ಮಾಡ್ತೀರಿ? MN ಮೋರೆ ಅವ್ರಿಗೆ 3 ಹಾಕಿದ್ರೆ, ವೋಟ್ ಹಾಕಿದ್ರೆ ಅಸಾಧ್ಯ ಐತದ. ಆ ದೃಷ್ಟಿಯಿಂದ ಆಮೇಲೆ ಸಮಾಜದ ಚಾವಿ ಯಾಕೆ ಕೊಡ್ಬೇಕು? ನಿಮ್ಗೆ ಅನಿಸ್ತೈತಿ ನಮ್ಮ ಹೇಳ್ತೀವಿ, ನಾಳೆ ಇನ್ನೊಬ್ರು ಬಂದು ಇಲ್ಲಿ ಭಾಷಣ ಮಾಡ್ತಾರ. ಆದ್ರೆ ಊರ್ ಮನಿ ಹೆಂಗಿರ್ಬೇಕು, ಸಮಾಜದ ಗುರು ಹೆಂಗಿರ್ಬೇಕಂದ್ರ ಅವ್ರು ಮೊದ್ಲು ಸುದ್ದಿ ಇರ್ಬೇಕು. ಅಂಥವ್ರ ಕೈ ಸಮಾಜದ ಚಾವಿ ಕೊಡ್ಬೇಕು. ಮೋರೆ ಸಾಹೇಬ್ರ ಅಂದ್ರೆ ಅದು ತುಂಬಿದ ಕೊಡ ಐತದ, ತುಳ್ಕೋದಿಲ್ಲ ಅದ. ಅವ್ರಿಗೆ ಸಾಕಷ್ಟು ಬಿದ್ದೈತಿ. ಆದ್ರೆ ಸಮಾಜ ಸೇವಕ ಇಲ್ಲಿ ಅಂತ ಕರ್ಕೊಂಬಂದೈತಿ. 2008ರಾಗ ನಾ ಶಿವಾಜಿ ಘಾಟಿಯವ್ರ ಜೋಡಿ ಬಂದು ಇಲ್ಲಿ ಮೆಂಬರ್ಶಿಪ್ ಮಾಡಿಸಿದ್ವಿ.
ನಿಮ್ಮ ಒಬ್ಬರು ಮೆಂಬರ್ಶಿಪ್ ಇದ್ದಿದ್ದಿಲ್ಲ ಇಲ್ಲಿ. ಮೆಂಬರ್ಶಿಪ್ ಮಾಡ್ಕೊಂಡು ಇಲೆಕ್ಷನ್ಗೆ ನಿಂತಲ್ಲ. ಆದ್ರೆ ಅವತ್ತೇನು ಮಾಡೇವಿ, ನೀವು ಎಲ್ಲ ತಾಯಂದಿರು ನಮ್ಮ ಕೈ ಹಿಡಿದಿರಿ. ಈಗ 3ನೇ ಸರಿ 4ನೇ ಸರಿ ನೀವು ಎಷ್ಟರು ಓಟ್ ಹಾಕಾಕತ್ತೀರಿ, ನೀವು ಎಲ್ಲರೂ ನಮ್ಮನ್ನು ಹಿಡಿದಿರಿ. ಇಲ್ಲಿ ಈಶ್ವರ್ ಪಾಟೀಲ್ ಆತು, ರಮೇಶ್ ಶಿಂದೆ ಆತು, ಭಾಳ ಹಾರ್ಡ್ ವರ್ಕ್ ಮಾಡ್ತಾರ. ಆ ರಮೇಶ್ ಶಿಂದೆ ಅವ್ರಿಗೂ ಮುಂದಿನ ದಿನದಾಗ ಅವಕಾಶ ಸಿಗ್ತೈತಿ, ಶಿವಾಜಿ ಶಿಂದೆ ಅವ್ರಿಗೆ ಅವಕಾಶ ಸಿಗ್ತೈತಿ. ಆ ಪಾಪ ಹಾರ್ಡ್ ವರ್ಕ್ ಕಾಣ್ತ. ಆದ್ರೆ ಎಲ್ಲಿ ಮರಿ ಕಾಯಿ ಇರ್ತಾರ, ಕೆಲವು ಮಂದಿ ದುಡ್ದದ್ದು ಕಾಣುವುದೇ ಇಲ್ಲ, ಕೆಲವು ಮಂದಿ ಅದು ಹೈಲೈಟ್ ಆಕೈತಿ. ಅದ್ರ ದುಡ್ದದ್ದು ಕಾಣುವುದೇ ಇಲ್ಲ. ಆದ್ರೆ ನನಗೆ ಎಷ್ಟು ದಿವಸ ಇದ್ದಿದ್ದಿಲ್ಲ, ಈಗ ನನ್ನ ಮ್ಯಾಗ ಮೊರೆ ಸಾಹೇಬ್ರ ಬೆಳಕ್ ಬಿದ್ದೈತಿ. ಆದ್ರೆ ಮೊರೆ ಸಾಹೇಬ್ರದ್ದು ದೊಡ್ಡ ಗುಣ ಇದೆ. ಆಮೇಲೆ ಇದಿದೆ, ಅವ್ರ ಮುಂದೆ ನಡ್ಸ್ಕೊಂಡು ಹೋಗುವಂತ ಇದಿದೆ. ಆಮೇಲೆ ಈ ಜನರು ಪ್ರಜ್ಞಾವಂತ ಇದ್ರಿ. ಇಲ್ಲಿ ಯಾರಿಗೆ ಓಟ್ ಹಾಕಿದ್ರೆ ಏನಾಗ್ತದ ಅಂತೇಳಿ ಸಾಹೇಬ್ರಿಗೆ ಓಟ್ ಹಾಕೋದ್ರಿಂದ ಬೆಳವಣಿಗೆ ಆಗ್ತದೆ. ಆಮೇಲೆ ಧಾರವಾಡದಾಗ ಕಾಣುವಂಗ ಆಗಾಕತ್ತೈತಿ. ಈಗ ಅದ ಅವ್ರಿಗೆ ಮಾಡಿದ್ರೆ ನಾಳೆ ಹಿಂದಿನ ನಾಳೆ ಬರುವ ದಿನಮಾನದೊಳಗೆ ಅವ್ರ ಮಗ ಮಯೂರ್ ಮೋರೆ ಅವ್ರ MLA ಆಗೋದು ಶತಸಿದ್ಧ ಐತಿ, 100% ಐತಿ. ಅದಕ್ಕೆ ಆಮೇಲೆ ನಾವು ಯಾರನ್ನ ಒಬ್ಬರನ್ನ ಹಿಡಿಬೇಕು ಹಂಗಿ ಅಂದ್ರೆ ನಮ್ಮ ಮನುಷ್ಯ ಒಬ್ಬ MLA ಇರ್ಬೇಕ್ರಿ. ಇಲ್ಲ ಬೇರೆದವ್ರ ಮನಿ ಬಾಗಲ್ಲ ಹೋಗಿ ಸಾಹೇಬ್ರ ಅದಾರ ಏನ್ರಿ ಅಂತ ಅವ್ರು ಎದ್ದು ಜಳಕ ಮಾಡಿ ಬರೋ ಮಟ್ಟ ಕಾಯ್ಬೇಕಲ್ಲಿ. ಯಾಕಂದ್ರೆ ನಾ ಕಾಂಟ್ರಾಕ್ಟರ್ ಅದೀನಿ, ನನ್ಗೆ ಗೊತ್ತೈತೆ ಅದ. MLA ಅವರು ಎದ್ದು ಚಹಾ ಕುಡಿದು 11 ಗಂಟೆಗೆ ಹೊರಗೆ ಬಂದ್ಮ್ಯಾಗ ಅವ್ರನ್ನ ಮಾತಾಡ್ಸ್ಬೇಕ. ನಮ್ಮವನ MLA ಇದ್ನಂದ್ರೆ ಅದು ಸೀದಾನ ಒಳಗೆ ಅಡಿಗೆ ಮನಿ ಮಟ್ಟ ನಮ್ಗೆ ಇರ್ತೈತದ. ಅದಕ್ಕೆ ಸಾಹೇಬ್ರನ್ನ MLA ಮಾಡೋಣಂತ ಈ 11 ಓಟ್ ನಾಳೆ ಐತವಾರ ದಿವಸ 5ನೇ ತಾರೀಕಿಗೆ ಐತವಾರ ದಿವಸ 5ನೇ ತಾರೀಕಿಗೆ ಎಲ್ಲರೂ ನಿಮ್ಮ ಕೆಲಸಗಳನ್ನ ಬದಿಗೊತ್ತಿ 15 ಓಟ್ ಸೂರ್ಯನ ಚಿತ್ರಕ್ಕೆ ಒತ್ತಿ ಸಾಹೇಬ್ರ ಕೈ ಬಲಪಡಿಸ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ. ಮರಾಠ ಸಮಾಜದ ಗುರು ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ ಮತ್ತು ಮತದಾರರೇ, ನಾವು 2011ರಾಗ ಬರಾಕ ಕಾರಣ ಅಂದ್ರೆ ಯಾಕದ ಹಿಸ್ಟ್ರಿ ಹಾಕೊಂಡೋಕಂತಮ್ಮ ಯಾಕೆ ಏನು ಕಾರಣ ಆಯ್ತು ಅಂತೇಳಿ 2011ರಾಗ ನಾವು ಸುಮ್ಮನೆ ಹೋಟೆಲ್ ಕಟ್ಕೊಂಡು ಅಲ್ಲಿದ್ವಿ. ಸಂತೋಷ್ ಲಾಡ್ ಅವ್ರು ಹೊರಗಡೆ ಇದ್ರು, ನವೀನ್ ಹೋಟೆಲ್ದಾಗ ಇರ್ತಿದ್ರಿ. ನಾನು ಹೋಗಿ ಭೇಟಿ ಆಯ್ತು ಅವ್ರಿಗೆ, ಉದ್ಘಾಟನೆ ಪಾಪ ಮರಾಠರು. ನಾನು ಫಸ್ಟ್ ಟೈಮ್ ಅವ್ರು ನೋಡಿದ್ದು, ಅವ್ರಿಗೂ ನಾ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲ ಬಂದು ಇಲ್ಲ ಹೋಟೆಲೆಲ್ಲ ನೋಡಿದ್ರು. ಅವ್ರ ಸಂಬಂಧ ಒಂದು ಸಪ್ರೇಟ್ ಕಾಟೇಜ್ ಮಾಡಿದೆ. ನಮ್ಮ ಮರಾಠರ ಹೆಮ್ಮೆ ರೀ. ಮರಾಠರವರೊಬ್ಬರ ನಮ್ಮಲ್ಲಿ ಇರ್ತಾರಪ್ಪ, ದೊಡ್ಡ ವ್ಯಕ್ತಿ ಅದನ್ನ ಕರ್ನಾಟಕದಾಗ ಅಂತೇಳಿ ಅವಾಗ ಒಂದು ಅವ್ರ ಸಂಬಂಧ ಕಾಟೇಜ್ ಮಾಡಿದ ಕೂಡ ಅವರು ಪಾಪ 5 ವರ್ಷ ನನ್ನಲ್ಲೇ ಬಂದ್ರಿ. ಅವ್ರು ನಮ್ಮ ಹೋಟೆಲ್ದಾಗಿದ್ರು. 2011ರಾಗ ಮರಾಠ ಸಮಾಜದವ್ರು ಎಲ್ಲ ಬಾಂಧವರು ಬಂದು ಸಂತೋಷ್ ಲಾಡ್ ಅವ್ರಿಗೆ ಭೇಟಿಯಾದರು. ಇಲ್ಲ ನೀವು ನಮ್ಮ ಸ್ವಲ್ಪ ಸಮಾಜದಾಗ ಭಾಗವಹಿಸ್ರಿ ಅಂತ ಹೇಳಿದ ಕೂಡಲೇ ನಾನು ಕರೆದ್ರು. ಅವ್ರು ನಾಳೆಲ್ಲ ಅವ್ರ ಜೊತೆಗೆ ಅಲ್ಲೇ ಇರ್ತಿದ್ದೆ, ಅಡ್ಡಾಡ್ತಿದ್ದೆ. ಸಮಾಜದವ್ರು ಬಂದಾದ್ರು ಕೂಡ ಕರೆದ್ರು, ಹೋದೆ. ಇಲ್ಲಪ್ಪ ನೀ ಸಮಾಜ ಸೇವೆ ಮಾಡುವ ಹೋಗೋದು, ಅಲ್ಲ ನನ್ನ ಜಗ್ಗೆ ಕೆಲಸವ, ಎದಕ್ಕೆ ಬೇಕು ನನಗೆ ಬೇಡ ಅಂತ. ಇಲ್ಲ ನೀವು ಮಾಡಬೇಕಂತ ಹೇಳಿದ್ಮ್ಯಾಗ 2000 ಕರ್ಕೊಂಡೋಗಿ ಇಲೆಕ್ಷನ್ ಎದುರಿಸಿದ್ರಿ. ಎಲ್ಲರೂ ಕೂಡಿ ಹರೀಶು ತೊಗೊಂಬಂದರು. ಈಗ 3ನೇ ಸಲ ನಾ ಹರೀಶು 3 ಸಲ ನೀವೇ ಎಲ್ಲ ಓಟ್ ಹಾಕಿರಿ. 3 ಸಲ ಓಟ್ ಹಾಕಿರಿ, 3 ಸಲ ಅಧ್ಯಕ್ಷ ಆಗೇನಿ. ಈಗ 4ನೇ ಸಲ ನಿಂತೀವಿ. 4ನೇ ಸಲ ನಿಂದ್ರೆ ಕಾರಣಾಂತರಗಳಿಂದ ನಿಂದಿರ್ಬೇಕಂತ ಪರಿಸ್ಥಿತಿ ಬಂತು. ಇಲ್ಲ ನೀವು ನಿಂದ್ರಬೇಕು, ಇವೆಲ್ಲ ಕೆಲವೊಂದು ಸೈಟ್ ಅದು ತೊಗೊಂಡ್ರಿ, ಚಲೋ ಕೆಲಸ ಮಾಡತ್ತೀರಿ ಅಂದ್ಕೊಳ್ಳೆ. ಅದು ನಾವು ನಮ್ಮ ಪೀರಿಯಡ್ ಒಳಗೆ ಮಾಡ್ಬೇಕಂತ ಭಯಂಕರ ಶತಪ್ರಯತ್ನ ಮಾಡಿದ್ವಿ. ಅದು ಲ್ಯಾಂಡ್ ಶಾಂಕ್ಷನಾಗಿ ಬರೋಕ್ಕೂ ಲೇಟ್ ಆಯ್ತು. ಒಳ್ಳೆ ಕಾರ್ಪೊರೇಷನ್ದಾಗ 8 ತಿಂಗಳು ಹಿಡಿತಾರೆ ನಮ್ಗೆ ಪರ್ಮಿಷನ್ ಸಿಗಾಕ್ರಿ. ಈ ಸ್ವತ್ತು ಆಗಿ ಪರ್ಮಿಷನ್ ಸಿಗೋಕ್ರಿ, ಬಿಲ್ಡಿಂಗ್ ಪರ್ಮಿಷನ್ ರೀ. ಅವೆಲ್ಲ ಹೋಗಿ ನನ್ನ ಪೀರಿಯಡ್ ಅಷ್ಟೇ ಇನ್ನೊಂದು 4 ತಿಂಗಳು ಉಳಿತು. ಮತ್ತೆಲ್ಲ ಹೆಂಗೆ ಮಾಡೋದು? ಅಷ್ಟೊತ್ತಿಗೆ ಎಲ್ಲರಿಗೂ ಭೇಟಿ ಆದ್ವಿ ರೀ, ಎಲ್ಲ ಮಂತ್ರಿಗಳಿಗೆ. ಸಂತೋಷ್ ಲಾಡಿಗೆ ಭೇಟಿ ಆದ್ವಿ. ಇಲ್ಲ ನೀ ಅದನ್ನು ಹಾಸ್ಟೆಲ್ ಇದನ್ನು ಮಾಡೋ ಜಾಗನೂ ಕೊಡ್ಸೇನಿ. ಈ ಜಗದ ಜೊತೆಗೇನ ನಾ ಸಂತೋಷ್ ಲಾಡ್ ಫೌಂಡೇಶನ್ದಿಂದ 1,25,00,000 ಕೊಡ್ತೇನೆ ಅಂದರು. ಆಯ್ತು. ಅವತ್ತು ಇಷ್ಟೆಲ್ಲ ಹೊಂಡಗಳು ಮತ್ತೆ ಎಲ್ಲರಿಗೂ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರು ನಮ್ಗೆ ಸುಮಾರು 40 ವರ್ಷದಿಂದ ನನ್ನ ಜೋಡಿ ಒಡನಾಟ. ಅವ್ರಿಗೆ ಹೋಗಿ ನಾವು ಸಾವ್ಕಾರ ಅಂತೇವ್ರಿ ಅವ್ರಿಗೆ. ಸಾವ್ಕಾರ ಮತ್ತು ಹಿಂಗೆ ಎಲ್ಲರೂ ಬಂದೇವಿ ಸಮಾಜ ವತಿಯಿಂದ. ನಮ್ಗೆ ಹೌದಲ್ಲ, ನೀ ನಮ್ಮ PS ಕಡೆ ಕೊಡು. ನಾನು 50 ಲಕ್ಷ ಕೇಳೇನಿ ರೀ ಅವ್ರಿಗೆ. 50 ಲಕ್ಷ ನೀವು ಕೊಡಬೇಕಂತೇಳಿ ಕೊಡು. ಮಂತ್ರಿಮಂಡಲ ಇದಾದ್ಮ್ಯಾಗ ನಾನು ಮತ್ತೊಮ್ಮೆ ನೀವು ಆದ್ಮ್ಯಾಗ ಬರ್ರಿ ನನಗೆ ಅಂದ್ರೆ 50 ಲಕ್ಷ ಕೊಡ್ತಾರ ಅಂತ ಭರೋಸೆ ಇದೆ. ಅಷ್ಟೊತ್ತಿಗೆ ಅರವಿಂದ್ ಬೆಲ್ಲದವ್ರಿಗೆ ಭೇಟಿ ಆದ್ರೆ ಅವ್ರಿಗೂ 50 ಲಕ್ಷ ಕೇಳೇನಿ ಎಲ್ಲ ಒಟ್ಟೆಟ್ಟು. ಆಮ್ಯಾಗ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಕೇಳಿ ನನ್ನ ಫಂಡ್ನಾಗ ಕೊಡಕ್ಕೆ ಬರೋಂಗಿಲ್ಲ, ಬಟ್ ಏನಾರು ಮಾಡಿ ನನಗೆ ಫಂಡ್ ಕೊಡ್ತೇನೆ ಅಂತ ಆಶ್ವಾಸನೆ ಅಷ್ಟರು ಬಂದರಿ. ನಾವು ಮಂಡಳದವ್ರು ಎಲ್ಲರೂ ಹೋಗಿದ್ವಿ. ನಮಗೆ ಮಂಡಳ ಹೆಂಗೆ ಸಿಕ್ಕತ್ತಂದ್ರೆ ನಾವು ಸದಸ್ಯರು ಅಷ್ಟೇ ರೀ. ಮತ್ತು ಮುಗಿದ ಕೂಡಲೇ ಚಹಾ ಕುಡಿದು ಹೊರಗೆ ಮಕ್ಕಳೇ ಬ್ರದರ್ಸ್ ಇದ್ದಂಗೆ ಇರ್ತೇವೆ ನಾವು. ನಾ ಏನು ಹೇಳ್ತೇನೆ, ಎಂದೂ ಯಾರು ಒಂದು ಮಾತು ವಿರುದ್ಧ ಮಾತಾಡೋಲ್ಲ. ಇದು ಮಾಡೋಣ್ರಿಪ್ಪ, ಸಾಹೇಬ್ರು ಚಲೋ ಹೇಳ್ತಾರೆ, ಅಧ್ಯಕ್ಷ ಚಲೋ ಹೇಳ್ತಾರೆ, ಮಾಡು ಅಂತಾರೆ. ಹಿಂಗಾಗಿ ಈ ಉದ್ದೇಶ ಇಟ್ಕೊಂಡ 3 ಕೋಟಿ ರೂಪಾಯಿ ಹೊರಗಡೆನ ಫಂಡ್ ಬರ್ತೈತಲ್ಲ ಅನ್ನೋದಕ್ಕೆ ನಾವು ನಮ್ಮ ಟೀಮ್ ಅಂದ್ರೆ ಆಡಳಿತ ಮಾಡಿ ಡಿಸಾಲ್ವ್ ಮಾಡಿ ಇಲೆಕ್ಷನ್ಗೆ ಬಂದ್ವಿ. ಮತ್ತೀಗ 3 ಸಲ ನಮ್ಮನ್ನು ತಾವು ಹೇಳ್ದಂಗೆ 3 ಸಲ ಪ್ರಚಂಡ ಮತದಿಂದನೇ ಆರಿಸಿ ಕಳಿಸಿರಿ. ಇದು 4ನೇ ಸಲ ಬಂದೇವಿ. 4ನೇ ಸಲಕ್ಕೆ ನಮ್ಮದು
15 ಮಂದಿ ಅದೀವಿ. ಅದಕ್ಕೆ ಸೂರ್ಯನ ಗುರುತ ನಮ್ಮದು. ಆಮ್ಯಾಗ ಎಲ್ಲರೂ ಒಬ್ಬರಿಗೆ 15 ಓಟ್ ಬರ್ತಾವೆ. ನೀವು 15 ಓಟ್ ಆರಿಸಿ ಬಂದ್ರೆ ಮುಂದೆ ನೀವು 15 ಓಟಿ ಆರಿಸಿ ತೊಗೊಂಬಂದ್ಮ್ಯಾಗ ನಮ್ಮ ಕರ್ತವ್ಯ ಏನಿದೆ, ನೆಕ್ಸ್ಟ್ ಕರ್ತವ್ಯ ಹೇಳ್ತೇನೆ ರೀ. ITI ಕಾಲೇಜ್ ಆಯ್ತು, ಹಾಸ್ಟೆಲ್ ಆಯ್ತು. ಈ ಸಂತೋಷ್ ಲಾಡ್ ಅವ್ರು ಮತ್ತೊಂದು ಭರೋಸಾ ಕೊಟ್ಟಿದ್ದಾರೆ. 10 ಎಕರೆ ನೀ ಜಾಗ ತಗೋ, ಒಂದು 20 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ದೂರ ತಗೋ, ನನ್ನ ಕಡೆ ಮತ್ತೆ ಎಷ್ಟು ಸಾಧ್ಯಕತ್ತಷ್ಟು ಫಂಡ್ ಕೊಡ್ತೀನಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡೋಣ ಅಂತ ಹೇಳ್ಯಾರ. ಆ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಹೊಳ್ಳಿ ಇಲೆಕ್ಷನ್ ಬಂದೇವಿ. ಆ ಪ್ರಕಾರ ನೀವೆಲ್ಲರೂ ಕೂಡಿರಿ. ಇವೆಲ್ಲ ನೋಡಿದ್ರೆ ನಮಗೆ ಊಟ ಫುಲ್ ನಮಗೆ ಒನ್ ವೇ ಮಾಡಿ ಆರಿಸ್ತಾ ಇರ್ತೀರಿ ಅಂತ ಭರೋಸಾನೂ ಇದೆ ನಮಗೆ. ಆ ಪ್ರಕಾರ ಎಲ್ಲರೂ ಜನ ಕೂಡಿರಿ. ತಾಯಂದರು ಬಂದಾರ, ಅಕ್ಕಂಗಿಯರು ಬಂದಾರ, ಇಷ್ಟೆಲ್ಲ ಬಂದು ಮಾಡಿರಿ. ಇಷ್ಟೇ ಇದ ಆಶೀರ್ವಾದ 5ನೇ ತಾರೀಕಿಗೆ ಮಾಡಿರಿ ಅಂತೇಳಿ ಕೈ ಮುಗಿದ ನಾ ತಮ್ಮಲ್ಲಿ ಬೇಡ.